ಹರಿ ಓಂ. ನಿಶುಸೀತ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಧ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ವೇದವ್ಯಾಸ ದೇವರಿಂದ ಮೂವರು ಮಕ್ಕಳು ಅಂಬಿಕಾ ಮತ್ತು ಅಂಬಾಲಿಕಾ ಇವರಲ್ಲಿ ಹುಟ್ಟುತ್ತಾ ಇದ್ದಾರೆ. ಅಂಬಿಕಾ ಧೃತರಾಷ್ಟ್ರನನ್ನ ಹೆತ್ತಳು. ಅಂಬಾಲಿಕಾ ಪಾಂಡುರಾಜನಿಗೆ ಜನ್ಮ ಕೊಟ್ಟಳು. ಇನ್ನೊಬ್ಬ ದಾಸಿ, ಶೂದ್ರ ದಾಸಿ, ಅವಳು ವಿದುರನಿಗೆ ಜನ್ಮವನ್ನು ಕೊಟ್ಟಳು. ಈ ಮಾತನ್ನು ಕೇಳಿದಾಗ ವಿದುರ ಯಾರು ಅಂತ ಕೇಳಿದರು. ವಿದುರ ಯಾರು ಅಂತ ಕೇಳಿದ್ದಕ್ಕೆ ಉತ್ತರ ಹೇಳ್ತಾರೆ, ವಿದುರ ಸಾಕ್ಷಾತ್ ಯಮಧರ್ಮ. ಯಮನೇ ವಿದುರನಾಗಿ ಅವತಾರ ಮಾಡಿದ. ಶೂದ್ರ ತಾಯಿಯಲ್ಲಿ ಜನ್ಮವನ್ನು ತಾಳುವುದಕ್ಕೆ ಕಾರಣವೇನು ಅಂತ ಜನಮೇಜಯನ ಪ್ರಶ್ನೆ. ಜನಮೇಜಯ ಮಾಡಿದ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ಹೇಳ್ತಾರೆ, ಕಿಂಕೃತಂ ಕೇನ ಕರ್ಮಧರ್ಮೇಣ ಏನ ಶಾಪಮುಪೇಯಿವಾನ್ ಕಸ್ಯ ಶಾಪಾಚ್ಚ ಬ್ರಹ್ಮರ್ಷೇಃ ಶೂದ್ರಯೋನೌ ಅಜಾಯತ. ಶೂದ್ರಯೋನಿಯಲ್ಲಿ ಧರ್ಮರಾಜ ಯಮಧರ್ಮ ಹುಟ್ಟುವುದಕ್ಕೆ ಕಾರಣವೇನು? ಸಾಕ್ಷಾತ್ ಯಮ ದೊಡ್ಡ ದೇವತೆ, ಧರ್ಮವೇ ಅವನ ಸ್ವರೂಪ, ಅವನ ಸ್ವರೂಪವೇ ಧರ್ಮ. ಇಂಥ ಶ್ರೇಷ್ಠವಾದ ಸ್ವರೂಪದ ಆ ಧರ್ಮ ಯಮ, ಅವನು ಹೇಗೆ ಶೂದ್ರ ಯೋನಿಯಲ್ಲಿ ಹುಟ್ಟಿದ? ಏನ್ ಕಾರಣವಾಯಿತು? ಯಾಕೆ ಈ ಸಮಸ್ಯೆ ಬಂತು ಅಂತ ಪ್ರಶ್ನೆ ಕೇಳಿದಾಗ, ಬಭೂವ ಬ್ರಾಹ್ಮಣ ಕಶ್ಚಿನ್ ಮಾಂಡವ್ಯ ಇತಿ ವಿಶ್ರುತಃ. ಪ್ರತಿಯೊಬ್ಬ ಜೀವನಿಗೆ ಜನ್ಮವಾಗುವುದಕ್ಕೆ ಹಿನ್ನೆಲೆಯಲ್ಲಿ ಒಂದು ಕರ್ಮದ ಬಂಧ ಇದೆ. ಆ ಕರ್ಮ ನಮಗೆ ದಾರಿ ಹಾಕಿಕೊಟ್ಟಿದೆ. ಕರ್ಮ ಹಾಕಿದ ದಾರಿಯಲ್ಲಿ ನಾವು ನಡೆಯತಕ್ಕದ್ದು. ಆ ಕರ್ಮ ಕೆಟ್ಟ ಕರ್ಮವಿದ್ರೆ ಪ್ರಾಯಶ್ಚಿತ್ತ ಮಾಡಿಕೊಂಡು ತಿದ್ದಿಕೊಳ್ಳಬಹುದು, ತಿದ್ದಿಕೊಳ್ಳಬೇಕು. ಆದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳದಿದ್ದರೆ ಮಾತ್ರ ಕರ್ಮವೇನೋ ಕರ್ಮ ತೋರಿದ ದಾರಿಯಲ್ಲಿ ನಡೆಯುವುದು ಜೀವನಿಗೆ ಅನಿವಾರ್ಯ. ಈ ತರಹದ ಒಂದು ಮಾತು ಒಟ್ಟಾರೆ ಪ್ರತಿಯೊಬ್ಬ ಜೀವನಿಗೆ ಸಂಬಂಧಪಟ್ಟದ್ದು. ಹಾಗೆ ಎಲ್ಲ ಜೀವರಿಗೂ ಇದು ಸಂಬಂಧಿಸಿದೆ ಅನ್ನುವುದಂತೆ ತೋರಿಸ್ತಾ ಇದ್ದಾರೆ. ಇದರ ನಿಗೂಢಾರ್ಥವನ್ನ ಆಚಾರ್ಯರು ಬಹಳ ಸುಂದರವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಹೇಳ್ತಾರೆ. ಅದನ್ನು ನಾವು ತಿಳಿಬೇಕು. ಮಹಾಭಾರತ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದೆ. ಒಬ್ಬ ಬ್ರಾಹ್ಮಣ, ಶ್ರೇಷ್ಠನಾದ ಬ್ರಾಹ್ಮಣ ಮಾಂಡವ್ಯ ಅಂತ ಋಷಿ, ಅವನ ಹೆಸರು ಮಾಂಡವ್ಯ. ಆ ಋಷಿ ಒಳ್ಳೆ ಧೈರ್ಯಶಾಲಿ, ಸರ್ವಧರ್ಮಗಳನ್ನು ತಿಳಿದವ, ಸತ್ಯ ತಪೋನಿಷ್ಠ, ತೀರ್ಥಯಾತ್ರೆಯನ್ನು ಮಾಡ್ತಾ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸನ್ನಿಕೃಷ್ಟಾನಿ ತೀರ್ಥಾನಿ ಗ್ರಾಮಾಣಂ ಯಾನಿಕಾನಿ ಚ. ಹತ್ತಿರದಲ್ಲಿರುವಂತಹ ಯಾವ ಯಾವ ತೀರ್ಥಕ್ಷೇತ್ರಗಳೋ ಅವುಗಳಿಗೆ ಹೋಗಿ
ಊರುಗಳಿಗೆ ಹೋಗಿ ಅಲ್ಲಲ್ಲಿ ತಪಸ್ಸನ್ನು ಆಚರಿಸಿ, ಒಂದೇ ಊರಿನಲ್ಲಿ ತಪಸ್ಸು ಮಾಡುವುದು ಕೆಲವರಿಗೆ ಹಾಗಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ತಪಸ್ಸು ಮಾಡಬೇಕು. ಅಲ್ಲಿಯ ಗಾಳಿಯ ಸೇವನ ಮಾಡಬೇಕು, ಅಲ್ಲಿ ಮಣ್ಣಿನ ಧೂಳಿಯ ಅಭಿಷೇಕವಾಗಬೇಕು, ಅಲ್ಲಿರುವ ಋಷಿಗಳ ದೇವತೆಗಳ ಸಜ್ಜನರ ಸಹವಾಸವಾಗಬೇಕು. ಅದಕ್ಕಾಗಿ ಆಯಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಲ್ಲಿರುವ ಭಗವಂತನ ವಿಶೇಷ ಅನುಗ್ರಹವನ್ನ, ಋಷಿಮುನಿಗಳ ದೇವತೆಗಳ ಕೃಪೆಯನ್ನ ಪಡೆಯುವುದಕ್ಕಾಗಿ ಹೋಗ್ತಾರೆ. ಇದು ಎರಡೂ ತರಹದ್ದುಂಟು. ಒಂದೇ ಕ್ಷೇತ್ರದಲ್ಲಿರಬೇಕು ಎಂಬ ಹಠವೂ ಶಾಸ್ತ್ರದಲ್ಲಿಲ್ಲ. ಕ್ಷೇತ್ರಗಳಿಗೆ ಸಂಚಾರವೇ ಮಾಡ್ತಾ ಇರಬೇಕು ಅಂತನ್ನುವ ಮಾತನ್ನೂ ಹೇಳಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಉತ್ತಮವಾದ ಕ್ಷೇತ್ರವನ್ನು ಅನುಸರಿಸುವುದು ಬಹಳ ಉತ್ತಮ, ಅದರಿಂದ ಹಿತ ಹೆಚ್ಚು ಅಂತನ್ನುವುದು ವಾಸ್ತವವಾದ ಪ್ರಾಮಾಣಿಕವಾದ ಮಾತು. ಹಾಗಾಗಿ ಮಾಂಡವ್ಯರು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ. ತತ್ರ ಆಶ್ರಮ ಪದಂ ಕೃತ್ವ ವಸತಿ ಸ್ಮ ಮಹಾಮುನಿ. ಒಂದು ಕಡೆಗೆ ಆಶ್ರಮವನ್ನು ಮಾಡಿಕೊಂಡು ತಾನು ವಾಸವಾಗಿದ್ದಾನೆ. ವಾಸವಾಗಿರುವಾಗ ಆಶ್ರಮ ಪದದ್ವಾರೆ ವೃಕ್ಷಮೂಲೆ ಮಹಾತಪಾಹ ಊರ್ಧ್ವಬಾಹುರ್ ಮಹಾಯೋಗಿ ತಸ್ಥೌ ಮೌನವ್ರತಾನ್ವಿತಃ. ಹೀಗಿರುವಾಗ ಅವನು ಒಂದು ಗಿಡದ ಅಡಿಯಲ್ಲಿ ತಾನು ಆಶ್ರಮದಲ್ಲಿ ವಾಸವಾಗಿದ್ದಾನೆ. ವಾಸವಾಗಿದ್ದು ಅವನು ಎರಡೂ ಕೈಗಳನ್ನ ಮೇಲೆ ಮಾಡಿ ತಪಸ್ಸು ಮಾಡ್ತಾ ಇದ್ದಾನೆ. ಘೋರವಾದ ತಪಸ್ಸು. ಘೋರವಾದ ತಪಸ್ಸಿಗೆ ಅಂತವಿಲ್ಲ. ಎಂಥೆಂಥ ತಪಸ್ಸುಗಳನ್ನು ಮಾಡ್ತಾರೆ. ಮಹಾಭಾರತದಲ್ಲಿ ಬೇರೆ ಬೇರೆ ತಾಪಸರ ಕಥೆಗಳು ಬರ್ತದೆ. ಅವರ ಚರಿತ್ರೆಯನ್ನ, ಕಥೆಗಳನ್ನ ಕೇಳಿದರೆ ಅಬ್ಬಾ ಅಂತ ಅನಿಸ್ತದೆ, ಆಶ್ಚರ್ಯವಾಗ್ತದೆ. ಅಂಥ ವ್ಯಕ್ತಿಗಳನ್ನ ನಾವು ಬೇರೆ ಪುರಾಣಗಳಲ್ಲೂ ಕೇಳಲಿಕ್ಕೆ ಸಾಧ್ಯವಿಲ್ಲ. ಅಂಥ ಅದ್ಭುತವಾದ ತಪಸ್ವಿಗಳನ್ನ ನಾವು ವಿವರವಾಗಿ ಕೇಳ್ತೇವೆ. ಇವನು ಊರ್ಧ್ವಬಾಹುವಾಗಿ ಮಹಾಯೋಗಿ ಧ್ಯಾನವನ್ನು ಮಾಡ್ತಾ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಮೌನವ್ರತಾನ್ವಿತಃ. ತಸ್ಯ ಕಾಲೇನ ಮಹತಾ ತಸ್ಮಿನ್ ತಪಸಿ ವರ್ತತಃ ತಮಾಶ್ರವಾನ ಮನುಪ್ರಾಪ್ತ ದಸ್ಯವೋ ಲೋಪ್ತ್ರಹಾರಿಣ. ಅವನು ತಪಸ್ಸು ಮಾಡ್ತಾ ಇರುವಾಗ ತಮ್ಮಷ್ಟಕ್ಕೆ ತಾವೇ ಕೂತ್ರೆ ಜನ, ಸಮಾಜ ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ಏನೋ ಒಂದು ತಲೆಗೆ ಕಟ್ಟಿ ಅಪಾಯವನ್ನು ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತದೆ ಸಮಾಜ. ಬಹಳ ವಿಚಿತ್ರವಾಗಿದೆ. ರಾಜನ ಮನೆಯ ತುಡುಗು ಮಾಡಿ, ಕಳ್ಳತನ ಮಾಡಿ, ಕೆಲವು ಕಳ್ಳರು ಹಣ, ಬಂಗಾರ, ಐಶ್ವರ್ಯ, ಸಂಪತ್ತು ಎಲ್ಲ ಕದ್ದು ತೆಗೆದುಕೊಂಡು ಓಡಿ ಹೋಗ್ತಾ ಇದ್ದಾರೆ. ಹಿಂದಿನಿಂದ ರಾಜ ಭಟರು ಓಡಿ ಬರ್ತಾ ಇದ್ದಾರೆ. ಬೆನ್ನತ್ತಿ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆ ಐಶ್ವರ್ಯವನ್ನು ತೆಗೆದುಕೊಂಡ್ರು. ಹತ್ತಿರ ಯಾರು ನೋಡ್ಲಿಲ್ಲ, ಗೊತ್ತಾಗಲಿಲ್ಲ. ಒಂದು ಆಶ್ರಮ ಕಂಡಿತು. ಆಶ್ರಮ ಕಂಡದ್ದೇ ತಡ ಆ ಆಶ್ರಮದ ಹಿಂಭಾಗದಲ್ಲಿ ಹಾಕಿದ್ರು, ಓಡೋಗ್ಬಿಟ್ರು. ಈ ಮುನಿ ಅದನ್ನೇನು ಗಮನಿಸದೆ ತನ್ನಷ್ಟಕ್ಕೆ ತಾನು ಮೌನದಿಂದ ತಪಸ್ಸು ಮಾಡ್ತಾ ಇದ್ದಾನೆ. ಏನು ನೋಡ್ಲೇ ಇಲ್ಲ. ತಪಸ್ಸು ಮಾಡ್ತಾ ಮಾಡ್ತಾ ಹಾಗೆ ಕೂತ. ಈಚೆ ಆ ರಾಜಭಟರೆಲ್ಲ ಬಂದ್ರು. ಬಂದವರೇ ಬಂದು ಮುನಿಯ ಮನೆಗೆ ಹೋದ್ರು. ಮಾಂಡವ್ಯನ ಮನೆಗೆ ಹೋಗಿ ಒಳಗೆಲ್ಲ ಪರೀಕ್ಷೆ ಮಾಡ್ತಾ ಇದ್ದಾರೆ. ನೋಡಿ 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 ಹುಡುಕಿದ್ರೆ ಅಲ್ಲಿ ಐಶ್ವರ್ಯ, ಹಣ ಎಲ್ಲ ಬಿದ್ದಿದೆ ಒಂದ್ ಕಡೆ. ಅವನಿಗೆ ಹೋಗಿ ಕೇಳಿದ್ರು, ಇದು ನೀನಾ ತುಡುಗು ಮಾಡಿದ್ದು ಅಂತ. ಇಲ್ಲ ಸ್ವಾಮಿ, ನಾನೇನು ತುಡುಗು ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಇಲ್ಲ, ನೀನೇ ಮಾಡಿದ್ದಿ. ಸರಿ, ಹಾಗಾದ್ರೆ ಏನ್ ಮಾಡಬೇಕು? ಏನಿಲ್ಲ, ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವನ ಕೈ ಕಾಲ ಕಟ್ಟಿದ್ರು, ಕರ್ಕೊಂಡು ಹೋದ್ರು. ನಿಧಾಯಚ ಭಯಾಲ್ಲೀನಾ ತತ್ರೈವ ಅನಾಗತೆ ಬಲೆ ನಕಿಂಚಿತ್ ವಚನಂ ರಾಜನ್ ಅಬ್ರವೀತ್ ಸಾಧ್ವಸಾಧುವ. ಇವನು ಏನೋ ಮಾತೇ ಆಡ್ಲಿಲ್ಲ, ಸುಮ್ಮನೆ ಕೂತು ಬಿಟ್ಟ. ನಾನು ತುಡುಗೆ ಮಾಡಿಲ್ಲ, ನನಗ್ಯಾಕೆ ಏನು ಅಪಾಯವಾಗತ್ತೆ, ಆದ್ದರಿಂದ ನನಗೇನು ತೊಂದರೆ ಆಗುವುದಿಲ್ಲ ಅಂತ ಭರವಸೆಯಲ್ಲಿ ಸುಮ್ಮನೆ ಇದ್ದ, ಮಾತಾಡ್ಲಿಲ್ಲ, ಮೌನವ್ರತದಲ್ಲಿದ್ದ. ತತಸ್ಥೆ ರಾಜಪುರುಷಾಃ ವಿಚಿನ್ಮಾನಸ್ತಮಾಶ್ರಮಂ ದದೃಶಸ್ತತ್ರ ಲೀನಾಂಸ್ತಾಂಶ್ಚೋರಾಂ ತದ್ರವ್ಯಮೇವಚ. ಆಗ ಆ ಕಳ್ಳರು ಓಡಿ ಹೋಗಿದ್ದಾರೆ. ಈ ಹಣ ಅಲ್ಲೇ ಬಿದ್ದಿದೆ, ಇವನೇ ತುಡುಗು ಮಾಡಿದ್ದು ಅಂತ ಅವರಿಗೆ ಸಂಶಯ ಬಂತು. ಅವನನ್ನು ಕಟ್ಟಿಕೊಂಡ್ರು. ಕರ್ಕೊಂಡು ಹೋಗಿ ಏನು ಮಾತಾಡಲೇ ಇಲ್ಲ, ರಾಜನಿಗೆ ಹೇಳಲೇ ಇಲ್ಲ. ಮೊದಲು ಶೂಲ ಹಾಕಿ, ಇಲ್ಲಿ ಎರಡು ಕಡೆಗೆ ಶೂಲ ಹಾಕಿ ನೇತಾಡೋ ಹಾಗೆ ಮಾಡಿಬಿಟ್ರು. ಅಷ್ಟು ಮಾಡಿ ಆಮೇಲೆ ರಾಜನ ಹತ್ರ ಹೋಗ್ತಾರೆ. ರಾಜನ ಹತ್ರ ಹೋಗಿ ಹೇಳ್ತಾರೆ, ರಾಜ, ಹಣ ಸಿಕ್ಕಿದೆ, ಐಶ್ವರ್ಯ ಸಿಕ್ಕಿದೆ, ಅವನೊಬ್ಬ ಕಳ್ಳ, ಅವನು ಸಿಕ್ಕಿದ್ದಾನೆ, ಅವನನ್ನು ಗಲ್ಲಿಗೇರಿಸಿದ್ದೇವೆ. ರಾಜನಿಗೆ ಸಂತೋಷವಾಯಿತು. ರಾಜ ಸಂತೋಷವಾಗಿ ನಡಿ ನೋಡೋಣ, ಹಾಗಾನೆ ಬರ್ತೀನಿ ಅಂತ ಹೇಳಿ ಬಂದ. ಬರೋ ಅಷ್ಟೊತ್ತಿಗೆ ಕಾಲೇನ ಮಹತಾತತ, ಬಹಳ ಹೊತ್ತಾಗಿಬಿಟ್ಟಿತ್ತು. ಶೂಲಾಗ್ರೇ ತಪ್ಯಮಾನೇನ ತಪಸ್ತೇರ ಮಹಾತ್ಮನ ಸಂತಾಪಂ ಪರಮಂ ಜಗ್ಮುಹು ಮುನಯಸ್ತಪಸನ್ವಿತಾಹ.
ಅಲ್ಲಿ ತಪಸ್ಸು ಮಾಡತಕ್ಕಂತಹ ಉಳಿದವರೆಲ್ಲರೂ ಕೂಡ ಅವರಿಗೆ ಗೊತ್ತಾಯಿತು ಮಾಂಡವ್ಯರನ್ನ ಈ ರೀತಿ ಕರ್ಕೊಂಡು ಹೋಗಿದ್ದಾರೆ, ತುಡುಗು ಅಪವಾದವನ್ನು ಹೊರಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಬೆನ್ನತ್ತಿ ನೋಡೋದಕ್ಕೆ ಬರ್ತಾ ಇದ್ದಾರೆ. ರಾಜನ ಹತ್ರ ಬಂದು ನೋಡಿದ್ರೆ ಗೊತ್ತಾಯಿತು ಅಲ್ಲಿ ಶೂಲಕ್ಕೇರಿಸಿದ್ದಾನೆ. ಶೂಲಕ್ಕೇರಿಸಿದ್ದನ್ನು ನೋಡಿ ಅವನ ಹತ್ರ ಹೋಗಿ ಮಾತಾಡ್ತಾರೆ. ಮಾಂಡವ್ಯರ ಹತ್ರ ಎಲ್ಲಾ ತಾಪಸರು ಬಂದು ಮಾತಾಡ್ತಾರೆ. ಸ್ವಾಮಿ, ನಿಮ್ಗೆ ಏನಾಯ್ತು? ಇದು ಯಾಕೆ ಸಮಸ್ಯೆ? ಏನಿತ್ತು? ಕಾರಣ ಏನು? ಏನಿಲ್ಲ ಮಹಾರಾಯ, ನನ್ನಷ್ಟಕ್ಕೆ ನಾನು ತಪಸ್ಸು ಮಾಡ್ತಿದ್ದೆ, ಏನು ನನಗೆ ಗೊತ್ತಿಲ್ಲ. ಇವರು ಯಾರೋ ಕಳ್ಳರು ಬಂದ್ರು ಕಾಣುತ್ತೆ, ನನ್ನ ಮನೆಯಲ್ಲಿ ಹಿಂದೆ ಒಗೆದಿದ್ದಾರೆ, ಅದನ್ನು ನೋಡಿ ನಾನು ಕಳ್ಳ ಅಂತ ಹೇಳ್ತಾರೆ, ನನಗೇನು ಸಂಬಂಧವಿಲ್ಲ ಅಂತ ಋಷಿಗಳಿಗೆ ಮಾಂಡವ್ಯರು ಹೇಳ್ತಾರೆ. ಮಾಂಡವ್ಯರು ಹೇಳಿದಾಗ, ಮಾಂಡವ್ಯರು ಮಹರ್ಷಿಗಳು, ದೊಡ್ಡ ತಪಸ್ವಿಗಳು, ಅವರು ತಪಸ್ವಿಗಳೊಂದು ಗೊತ್ತಿತ್ತು. ಈ ಎಲ್ಲಾ ತಪಸ್ವಿಗಳು ಹೋಗಿ ರಾಜನ ಭೇಟಿಯಾದರು. ರಾಜನ ಭೇಟಿಯಾಗಿ ಹೇಳ್ತಾರೆ, ರಾಜ, ಏನ್ ತಿಳ್ಕೊಂಡಿದ್ದೀನಿ ನೀನು? ಅವರು ದೊಡ್ಡ ತಪಸ್ವಿಗಳು, ಅವರಿಗೆ ಕಳ್ಳತನದ ಅಪವಾದ ಹೊರಿಸಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಗಲ್ಲಿಗೆ ಇರಿಸಿದ್ದಾರೆ ನಿನ್ನ ಭಟರು. ಬುದ್ಧಿ ಇದ್ರೆ ಈ ರೀತಿಯಾಗಿ ಮಾಡಬಾರದು, ಈಗಿಂದ ಕೆಳಗಿಳಿಸಿ, ಇಲ್ಲದಿದ್ರೆ ನಿಮ್ಮ ಕುಲ ನಾಶ ಆಗುತ್ತೆ ಅಂತ ಹೇಳಿದಾಗ ಗಾಬರಿಯಾದ. ತೇ ರಾತ್ರವು ಶಕುನಾ ಭೂತ್ವ ಸನ್ನಿಪತ್ಯತು ಭಾರತ ದರ್ಶಯಂತೋ ಯಥಾಶಕ್ತಿ ತಮಪೃಚ್ಛನ್ ದ್ವಿಜೋತ್ತಮಂ. ಅದು ಹೇಗ್ ಬಂದ್ರು ಅಂತ ಅನ್ನೋದಕ್ಕೆ ಹೇಳ್ತಾರೆ. ತಾಪಸರು ಪಕ್ಷಿಯ ರೂಪದಿಂದ ಬಂದು ಆ ಮಾಂಡವ್ಯರ ಹತ್ರ ಮಾತಾಡ್ತಾರೆ. ಆ ಮಾಂಡವ್ಯರು ಇದ್ದದ್ದು ಬಹಳ ಒಳಗಡೆ, ಅಲ್ಲಿ ಬೇರೆಯವರಿಗೆ, ಜನರಿಗೆ, ಸಾಮಾನ್ಯರಿಗೆ ಪ್ರವೇಶ ಇಲ್ಲ, ವಿನಾಕಾರಣವಾಗಿ ಪ್ರವೇಶವಿಲ್ಲ. ಹಾಗಾಗಿ ಅಲ್ಲಿ ಪ್ರವೇಶವಿಲ್ಲ ಅಂತ ಅನ್ನೋದು ಗೊತ್ತಾಗಿ ಅವರು ಪಕ್ಷಿಯ ರೂಪದಿಂದ ಬಂದು ಅಲ್ಲಿ ಮಾತಾಡಿದರು. ಗೊತ್ತಾಯ್ತು. ಗೊತ್ತಾದ ಮೇಲೆ ರಾಜನಿಗೆ ಹೇಳ್ತಾರೆ, ರಾಜಾಚ ತಮೃಷಂ ಶುತ್ವ ನಿಷ್ಕ್ರಮ್ಯ ಸಹ ಮಂತ್ರಿಗಳನ್ನು ಕರ್ಕೊಂಡು ರಾಜ ಬಂದು ಆ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಸ್ವಾಮಿ, ನಿಮಗಿಂತ ಅಪರಾಧವಾಯಿತು, ನನ್ನಿಂದ ನಮ್ಮ ಭಟರಿಂದ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ಅವರ ಸಂತೋಷಪಡಿಸಿ ಕ್ಷಮ ಮಾಡು ಅಂತ ಹೇಳ್ಕೊತಾರೆ. ಕ್ಷಮ ಮಾಡಿದೆ ಅಂತ ಅವರು ಹೇಳಿದ್ರು. ಇವರನ್ನು ಕೆಳಗಿಳಿಸಿ ಕ್ಷಮ ಮಾಡಿದ ಮೇಲೆ ಆಮೇಲೆ ಪ್ರಸಾದ ಮಕರುನ್ ಮುನಿ ಕ್ಷಮ ಮಾಡಿದರು. ಅವರು ಮಹಾರಾಯರು ಮಾಂಡವ್ಯರು ಬಿಟ್ಬಿಟ್ರು ಅವನು. ಪಾಪ ರಾಜನಿಗೆ ಏನೂ ಗೊತ್ತಿಲ್ಲ, ಇವರು ಯಾರೋ ಏನೋ ಮಾಡಿದ್ರು ಅಂತ ಹೇಳಿ ಕ್ಷಮ ಮಾಡಿದ್ರು. ಶೂಲಂ ನಿಶ್ಚಕರ್ಷಃ, ಅವರನ್ನು ಕೆಳಗಿಳಿಸಿ ಇನ್ನು ಆ ಶೂಲವನ್ನ ತೆಗಿಬೇಕು ಅಂತ ತೆಗಿತಾ ಇದ್ದಾರೆ. ಆ ತೆಗಿತಾ ಇರುವಾಗ ಮೊಳೆ ಒಳಗೆ ಸಿಕ್ಕು ಹೋಗಿದೆ. ಮೊಳೆ ಒಳಗೆ ಸಿಕ್ಕೋದದ್ದು ಅದು ಒಳಗೆ ತೆಗೆದ್ರೆ ಸಂಪೂರ್ಣ ಕುತ್ತಿಗೆನೆ ಕತ್ತರಿಸಿ ಬಿಡ್ತದೆ ಅಂತನ್ನುವಂಥ ಸಮಸ್ಯೆ ಬಂತು. ಹಾಗಾಗಿ ಎಷ್ಟು ಹೇಳಿದ್ರು ಬರದೇ ಇದ್ದಾಗ ರಾಜ ಹೇಳಿದ, ಅವರು ಹಾಗೆ ಇದ್ಕೊಳ್ಳೋದು, ಕೆಳಗೆ ಕತ್ತರಿಸ್ಬಿಡು ಅಂತ ಹೇಳಿ ಆ ಶೂಲದ ಏನು ದೊಡ್ಡ ಸಲಾಕಿ ಇತ್ತೋ ಆ ಶಲಾಕ ಕತ್ತರಿಸಿಬಿಟ್ರು. ಆ ಮೊಳೆ ಅಲ್ಲೇ, ಆ ಎರಡು ಶೂಲಗಳು ಅಲ್ಲೇ ಹಾಗೆ ಕೂತ್ಕೊಂಡಿವೆ. ಅಶಕ್ತಮುಶ್ಚ ನಿಷ್ಕೃಷ್ಟಂ ಶೂಲಂ ಮೂಲೇಸ ಚಿಚ್ಚಿದೆ ಕಂಠ ಪಾರ್ಶ್ವಾಂತರಸ್ಥೇನ ಶಂಕುನ ಮುನಿರಾಚಿರಾತ್. ಆ ಋಷಿಗಳೇನ್ ಮಾಡಿದ್ರು ಅಂತಂದ್ರೆ, ಆಯ್ತು, ಸರಿ ಆಯ್ತು, ಹೂಗಿಯು ತರುವಾಗ, ತುಳಸಿ ತರುವಾಗ ಕೈಯಲ್ಲಿ ಚೀಲ ಹಿಡಿಯೋದು ಬಿಟ್ಟು ಇದಕ್ಕೆ ಚೀಲ ಹಾಕಿಬಿಟ್ರೆ ಇಲ್ಲೇ ಹೂ ಇಟ್ಕೊಂಡು ನಾವು ತರಬಹುದು ಅಂತ ಆ ದರ್ಭವನ್ನ ಅಥವಾ ಹೂಗಳನ್ನ ತುಳಸಿಯನ್ನ ತರಬೇಕಾದ್ರೆ ತರಲಿಕ್ಕಾಗತ್ತೆ. ಪ್ರಾಣಾಯಾಮ ಮಾಡಿಬಿಟ್ರೆ ಆಯ್ತು, ಅದು ನಿರ್ಮಾಲ್ಯನೂ ಆಗುವುದಿಲ್ಲ, ತಪಸ್ಸಾಗತ್ತೆ, ಪುಣ್ಯ ಬಂತು. ಆದದ್ದೆಲ್ಲ ಒಳಿತೇ ಆಯಿತು ಅಂತ ಹೇಳ್ತಾ ಏನ್ ಅಪಾಯವಾಗುತ್ತೋ ಅದೆಲ್ಲನೂ ಧರ್ಮಕ್ಕೆ ಪರಿವರ್ತನೆ ಮಾಡತಕ್ಕ ಸ್ವಭಾವ ತಪಸ್ವಿಗಳಿಗೆ. ಎಷ್ಟು ವಿಚಿತ್ರವಾಗಿದೆ ನೋಡಿ. ಆಗ ಅವರಂತಾರೆ, ಪುಷ್ಪಭಾಜನ ಧಾರೀ ಸ್ಯಾತ್ ಇತಿ ಚಿಂತಾಪರೋ ಭವತ. ಬಹಳ ಒಳ್ಳೇದಾಯ್ತು, ಕೈಯಲ್ಲಿ ಚೀಲ ಹಿಡ್ಕೊಂಡು ಹೋಗ್ಬೇಕು, ಅದರ ಬದ್ಲಿ ಇಲ್ಲೊಂದು ಒಂದು ಚೀಲ ಇಲ್ಲೇನೆ ಸಿಗಿಸ್ಕೊಂಡು ಬಿಟ್ರೆ ಆಯ್ತು, ಸುಲಭ ಅಂತ ಹೇಳಿ ಸಚಾತಿ ತಪಸಾ ಲೋಕನ್ ವಿಜಿಗ್ಗೆ ದುರ್ಲಭನ್ ಪರೈಹಿ. ಭಾರಿ ಘೋರವಾದ ತಪಸ್ಸು ಮಾಡಿ 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 ಒಳ್ಳೆ ಸಿದ್ಧಿಯನ್ನು ಪಡಿತಾ ಇದ್ದಾರೆ. ಆ ಎರಡು ಶೂಲಗಳೇನೋ ಹತ್ತಿತ್ತೋ ಅದಕ್ಕೆ ಅಣಿ ಅಣಿ ಅಂತ ಕರೆಯೋದು. ಆ ಅಣಿಗಳು ಎರಡು ಸೇರಿದ್ದರಿಂದ ಅವರ ಮಾಂಡವ್ಯ ಅಂತ ಅವರ ಹೆಸರು. ಅಣಿಗಳು ಸೇರಿದ ಮಾಂಡವ್ಯರಾದ್ದರಿಂದ ಅವರಿಗೆ ಅಣಿ ಮಾಂಡವ್ಯ ಅಂತ ಹೆಸರು ಬಂತು ಅಂತ ಶಾಸ್ತ್ರ. ಈ ಅಣಿ ಮಾಂಡವ್ಯ ಋಷಿಗಳೇನಿದ್ದಾರೆ ಇವರು ಸಗತ್ವ ಸದನಂ ವಿಪ್ರೋ ಧರ್ಮಸ್ಯ ಪರಮಾರ್ಥವಿದೆ. ಅವರು ಭಾರಿ, ಅವರಿಗೆ ಸಿಟ್ಟು ಬಂತು. ಮೊದಲು ಇದೆಲ್ಲ ಮುಗೀತು. ಇಲ್ಲಿ ಹಾಕಿದ್ದು ರಾಜಭಟ್ ಅವರನ್ನೆಲ್ಲ ಬಿಟ್ಟುಬಿಟ್ರು. ಅದನ್ನು ಬಿಟ್ಟು ಅದಕ್ಕೆ ಚೀಲ ಹಾಕೊಳ್ಳಿಕ್ ಬರ್ತದೆ ಅಂತಂದ್ರು, ಅದನ್ನು ಅನುಕೂಲ ಮಾಡಿಕೊಂಡ್ರು. ನೆಟ್ಟಗೆ ಹೋದ್ರು ಧರ್ಮರಾಜನ ಮನೆಗೆ, ಯಮಧರ್ಮನ ಮನೆಗೆ ಹೋಗಿ ಬಾಗಲ ತಟ್ಟಿ ಒಳಗೆ ಹೋಗಿ ಕೇಳ್ತಾರೆ, ಯಮ, ನಾನು ಏನು ಅಪರಾಧ ಮಾಡಿದ್ದೆ ಅಂತ ಅನ್ನೋದಕ್ಕೆ ನನಗೆ ಈ ಶಿಕ್ಷೆ ಕೊಟ್ಟಿ ನೀನು ಹೇಳು. ಮೊದಲು ನನಗೆ ಶಿಕ್ಷೆ ಅನುಭವಿಸ್ಲಿಕ್ಕೆ ನಂಗೇನು ದುಃಖ ಇಲ್ಲ, ಆದ್ರೆ ನಾನೇನು ತಪ್ಪು ಮಾಡಿದ್ದೇನೆ ಗೊತ್ತಾಗಬೇಕಲ್ಲ ನನಗೆ. ನಾನೇನು ತಪ್ಪೇ ಮಾಡಿಲ್ಲ, ನಾನೇನೂ ತಪ್ಪು ಮಾಡದೇ ಇದ್ದಾಗ ನನಗೀತಿ ಶಿಕ್ಷೆ ಕೊಟ್ಟದ್ದು ನಿನ್ ತಪ್ಪು, ಆದ್ರಿಂದ ನಿನಗೆ ನಾನು ಶಾಸನ ಮಾಡ್ತೀನಿ ಮೊದಲು. ಆಗ ಯಮಧರ್ಮ ಅಂದ, ಅವನು ವಿಚಾರ ಮಾಡಿದ, ಅವನಿಗೇನು ಸಿದ್ಧ ಇತ್ತು, ಯಾವುದೋ ಒಂದು ದೋಷ ಹೇಳಬೇಕು ಅಂತ ಹೇಳಿಬಿಟ್ಟ.
ನೀವು ಒಂದು ಸಣ್ಣ ಹುಳವಿತ್ತು, ಈ ಹುಲ್ಲಿನ ಕಡ್ಡಿ ಇದೆಯಲ್ಲ, ಹುಲ್ಲಿನ ಕಡ್ಡಿಯನ್ನ ಆ ಹುಳಕ್ಕೆ ಹುಳವನ್ನು ಕೊಂದ್ರಿ ನೀವು ಮಾಂಡವ್ಯರೇ. ಆ ಕೊಂದ ಪಾಪಕ್ಕಾಗಿ ನಿಮಗೆ ಆ ಹುಳಕ್ಕೆ ದರ್ಭ ಚುಚ್ಚಿದ್ರಿ, ಆದ್ರಿಂದ ನಿಮಗಿಲ್ಲಿ ಗಲ್ಲಿಗೆ ಶೂಲ ಚುಚ್ಚಿದೆ. ಆ ಪಾಪದಿಂದ ಈ ಪಾಪ ಬಂದು ದುಃಖವಾಯಿತು. ಅದು ಹೇಗೋ ಅಷ್ಟೇನು ಸಣ್ಣ ಕೆಲಸ, ಅದು ಸಣ್ಣ ಪಾಪದಿಂದ ಇಂಥ ದುಃಖ ಆಗತ್ತೆ ನನಗೆ? ಹೌದು, ಆಗತ್ತೆ. ಯಾಕೆ ಅಂದ್ರೆ ಸ್ವಲ್ಪಮೇವ ಯಥಾ ದತ್ತಂ ದಾನಂ ಬಹುಗುಣಂ ಭವೇತ್ ಅಧರ್ಮ ಏವಂ ವಿಪ್ರರ್ಷೆ ಬಹುದುಃಖ ಫಲಪ್ರದ. ನೀವೇನ್ ದಾನ ಕೊಟ್ರೆ ಆ ದಾನ ಎಷ್ಟು ಪುಣ್ಯ ಬರ್ತದೆ, ಹಾಗೆ ಈ ಪಾಪ ಮಾಡಿದ್ದು ಕೂಡ ಮಹಾಪಾಪವಾಗಿ ನಿಮಗೂ ದುಃಖವಾಗಿದೆ. ಅದಕ್ಕೆ ಉಪಾಯವಿಲ್ಲ, ಅದನ್ನು ನೀವು ಅನುಭವಿಸಬೇಕಾಗಿತ್ತು, ಅನುಭವಿಸಿ ಆಯ್ತು ಅಂತ ಧರ್ಮರಾಜನ ಎಕ್ಸ್ಪ್ಲನೇಷನ್. ಇದನ್ನು ಕೇಳಿದಾಗ ಅವನಿಗೆ ಅಣಿಮಾಂಡವರಿಗೆ ಬಹಳ ದುಃಖವಾಯಿತು. ಅವರು ವಿಚಾರ ಮಾಡಿದ್ರು, ನಾನು ಎಂದು ಹುಳ ಹಿಡಿದು ಎಂದು ನಾನು ದರ್ಭ ಚುಚ್ಚಿ ಅದರ ಕಣ್ಣು ಕಿತ್ತಿ ಅದನ್ನು ಕೊಂದಿದ್ದೀನಿ ಎಂದೂ ಮಾಡಿಲ್ಲ. ನಾನು ನೆನಪು ಮಾಡ್ಕೊಂಡು ಹೇಳ್ತಾರೆ, ನಾನು ಇದನ್ನ ಬಹಳ ಚಿಕ್ಕವನಾಗಿರುವಾಗ 6-7 ವರ್ಷ ನನಗಾಗ 7 ವರ್ಷದ ಬಾಲಕನಾಗಿದ್ದಾಗ ನಾನು ಮಾಡಿದ್ದ ಕೆಲಸ ಅದು. ಅದನ್ನು ಲೆಕ್ಕಕ್ಕೆ ಹಿಡ್ಕೊಂಡು ನೀನು ಈ ತರಹ ನನಗೆ ದುಃಖ ಕೊಡ್ತಿ ಅಂತಂದ್ರೆ ನೀನು ಮೂರ್ಖ ಅಂತಂತಾರೆ. ನಿನಗೆ ಇದು ಧರ್ಮ ಮರ್ಯಾದ ಅತಿಕ್ರಮವನ್ನು ಮಾಡಿದ್ದಿ, ತಪ್ಪಿದು. ಯಾಕೆ ಸ್ವಾಮಿ, ಏನ್ ತಪ್ಪು ಮಾಡಿದೀನಿ? ಧರ್ಮ ಮಾಡಿಲ್ಲೇ ನೀವು? ಪಾಪವಲ್ಲೇನದು ಅಂತ ಕೇಳಿದ್ರೆ, ಬಾಲೋಹಿ 12 ವರ್ಷಾತ್ ಜನ್ಮತೋ ಯತ್ ಕರಿಷ್ಯತಿ ನ ಭವಿಷ್ಯತ್ ಅಧರ್ಮೋತ್ರ ನ ಪ್ರಜ್ಞಾಸ್ಯತಿ ವೈದಿಶಃ. 14 ವರ್ಷಕ್ಕಿಂತಲೂ ಮೊದಲಿಗೆ ಅವನಿಗೇನು ತಿಳುವಳಿಕೆ ಇರುವುದಿಲ್ಲ. ಏನೂ ತಿಳುವಳಿಕೆ ಇಲ್ಲದೆ ಇದ್ದಂತಹ ಈ ಹುಡುಗ, ಒಬ್ಬ ಬಾಲಕ, ಅವನು ಮಾಡಿದ ತಪ್ಪೇನದು? ಛೇ, ಅವನಿಗೇನು ಗೊತ್ತೇ ಇಲ್ಲ. ಅವನಿಗೆ ಏನು ಅಪರಾಧ ಮಾಡ್ತಾನವನು? ಅವನ ತಪ್ಪು ಅದನ್ನು ಪರಿಗಣನೆ ಮಾಡ್ಲಿಕ್ಕೆ ಹೇಗೆ ಬರುತ್ತೆ? 14 ವರ್ಷಕ್ಕಿಂತ ಮೊದಲಿಗೆ ಮಾಡಿದಂತಹ ದೋಷವಲ್ಲ. ಇಲ್ಲಿ 12 ಅಂತಿದೆ, 14 ವರ್ಷ. 14 ವರ್ಷಕ್ಕಿಂತ ಮೊದಲಿಗೆ ಮಾಡಿದಂತಹದ್ದು ಸರ್ವಥಾ ದೋಷವಲ್ಲ. ಆದ್ದರಿಂದ ಲೆಕ್ಕಕ್ಕೆ ಹಿಡಿಬಾರದು ಅದನ್ನ. ಆದ್ದರಿಂದ ಅಲ್ಪೇಪರಾಧೇಪಿ ಮಹನ್ ಮಮದೊಂಡಸ್ತ್ವಯಾ ಧೃತಃ ಗರಿಯಾನ್ ಬ್ರಾಹ್ಮಣವದಃ ಸರ್ವಭೂತ ವಧಾದಪಿ. ನೀವು ಧರ್ಮರಾಜ, ನೀನು ಎಂಥ ಅಪರಾಧ ಮಾಡಿದಿ ಅಂದ್ರೆ, ನಾನು ಸಣ್ಣ ಹುಳವನ್ನು ಕೊಂದೆ. ಆ ಹುಳವನ್ನು ಕೊಂದದ್ದಕ್ಕೆ ನನಗೆ ಇಂಥ ಶಾಪವನ್ನು ಕೊಡ್ತಾ ಇದೆಯಲ್ಲ, ನೀನು ತೊಂದರೆ ಕೊಡ್ತಾ ಇದೆಯಲ್ಲ. ನಾನು ಬ್ರಾಹ್ಮಣ, ನಾನು ತಪಸ್ವಿ, ನಾನು ಮಾಡಿದ ತಪ್ಪೇ ಇಲ್ಲ, ಪಾಪವೇ ಇಲ್ಲ, ಆದರೂ ನನಗೆ ನೀನು ಶಾಪ ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಬ್ರಾಹ್ಮಣ ವಧವನ್ನ ಮಾಡಿದ್ದರಿಂದಾಗಿ ಪಾಪ ಬರ್ತದೆ, ಹೋಗು, ನೀನು ಶೂದ್ರ ಯೋನಿಗೆ ಹೋಗು ಅಂತ ಶಾಪ ಕೊಟ್ಬಿಡ್ತಾರೆ. ಆಗ ಶೂದ್ರಯೋನೋ ಅಥೋ ಧರ್ಮ ಮಾನುಷ ಸಂಭವಿಷ್ಯಸಿ ಮರ್ಯಾದಾಂ ಸ್ಥಾಪಯಾಮ್ಯದ್ಯ. ಇವತ್ತಿನಿಂದ ಒಂದು ನಿರ್ಣಯ, ಯಮಧರ್ಮ ಕೇಳ್ಕೊ. ಆ 14 ವರ್ಷಾತ್ ನ ಭವಿಷ್ಯತಿ ಪಾತಕಂ ಪರತಃ ಕುರ್ವತಾಮೇವ ದೋಷ ಏವಂ ಭವಿಷ್ಯತಿ. ಯಾವುದೇ ತಪ್ಪು 14 ವರ್ಷಗಳ ನಂತರ ಮಾಡಿದರೆ ಆ ತಪ್ಪಿಗೆ ಪಾಪವಿದೆ, ದುಃಖವಿದೆ, ದಂಡವಾಗತ್ತೆ. 14 ವರ್ಷಕ್ಕಿಂತಲೂ ಮೊದಲಿಗೆ ಮಾಡಿದ ತಪ್ಪಿನಿಂದ ಪಾಪ ಬರುವುದಿಲ್ಲ, ದುಃಖವಾಗಬೇಕಾಗಿಲ್ಲ. ಇದು ನಾನು ಮಾಡುವ ನಿರ್ಣಯ, ನಿಯಮ. ಈ ನಿಯಮವನ್ನು ನೀವು ಯಾರೂ ಉಲ್ಲಂಘನೆ ಮಾಡತಕ್ಕದ್ದಲ್ಲ, ಹೀಗೆ ಇರಬೇಕು ಅಂತ ಹೇಳಿ ಮಾಂಡವ್ಯ ಋಷಿಗಳು ಆ ನಿಯಮವನ್ನು ಮಾಡ್ತಾರೆ. ಈ ನಿಯಮವನ್ನು ಮಾಂಡವ್ಯ ಋಷಿಗಳು ಮಾಡ್ತಾರೆ ಅಂತಂದ್ರೆ ಇದೇ ಮೊದಲೇ ಬಾರಿ ಮಾಡಿದ್ದು ಅಂತ ತಿಳಿತಕ್ಕದ್ದಲ್ಲ. ಈ ನಿಯಮವಿದ್ದೇ ಇತ್ತು. ಈ ಕಾಲಬಲದಿಂದ ಎಷ್ಟೋ ನಿಯಮಗಳು ಮಾಡಿದ್ರೂ ಕೂಡ ಅದು ಜಾರಿಯಲ್ಲಿ ಇರುವುದಿಲ್ಲ. ಕೆಲವೊಮ್ಮೆ ಅದು ಮಾಸಿ ಹೋಗಿರ್ತದೆ. ಅದನ್ನು ಮತ್ತೆ ಜಾರಿಗೆ ತಂದು ಅದನ್ನು ಗಟ್ಟಿಪಡಿಸಿದ್ರು. ಇಷ್ಟಾಯ್ತು. ಈ ನಿರ್ಣಯವಾದ ಮೇಲೆ ಏತೇನ ತ್ವಪರಾಧೇನ, ಹೀಗಾಗಿ ಈ ಅಪರಾಧದಿಂದ ಬ್ರಾಹ್ಮಣರಿಗೆ, ಅಣಿಮಾಂಡವ್ಯರಿಗೆ ಈ ದುಃಖವನ್ನು ಕೊಟ್ಟದ್ದರ ಪರಿಣಾಮವಾಗಿ ಯಮಧರ್ಮ ವಿದುರನಾಗಿ ಶೂದ್ರಯೋನಿಯಲ್ಲಿ ಅವತಾರ ಮಾಡೋ ಪ್ರಸಂಗ ಬಂತು ಅಂತ ಮಹಾಭಾರತದ ಕಥೆ. ಇಲ್ಲಿ ಶ್ರೀಮದಾಚಾರ್ಯರ ಚಿಂತನ ನೋಡಿ. ಶ್ರೀಮದಾಚಾರ್ಯ ಏನ್ ಚಿಂತನೆ ಮಾಡ್ತಾ ಇದ್ದಾರೆ? ಯುಕ್ತಿಯ ಬುದ್ಧಿಬಲಾಚ್ಚೈವ ವಿಷ್ಣೋರೇವ ಪ್ರಸಾದತಃ. ಶ್ರೀಮದಾಚಾರ್ಯ ಹೇಳ್ತಾರೆ, ಅನೇಕ ಶಾಸ್ತ್ರಗಳನ್ನ, ಸಮಗ್ರ ವೇದಗಳನ್ನ, ಎಲ್ಲ ಪುರಾಣ, ಮಹಾಭಾರತ, ರಾಮಾಯಣ, ಪಂಚರಾತ್ರ ಈ ಗ್ರಂಥಗಳನ್ನ, ಅದಲ್ಲದೆ ಇನ್ನನೇಕ ವ್ಯಾಖ್ಯಾನ, ಅನುವ್ಯಾಖ್ಯಾನಗಳನ್ನು ಎಲ್ಲವನ್ನು ಓದಿ ತಿಳಿದು ನಾನು ಈ ಗ್ರಂಥವನ್ನು ಬರೆದಿದ್ದೇನೆ ಅಂತ ಶ್ರೀಮದಾಚಾರ್ಯ ಒಟ್ಟಾರೆ ತಮ್ಮ ತಾತ್ಪರ್ಯ ನಿರ್ಣಯಕ್ಕೆ ಹೇಳಿದಂತೆ ಉಳಿದೆಲ್ಲ ಗ್ರಂಥಗಳಿಗೂ ಇದು ಸಮಾನ. ಹಾಗಾಗಿ ಎಲ್ಲ ಗ್ರಂಥಗಳನ್ನು ನಾನು ಆ ರೀತಿಯಾಗಿ ಬರೆದಿದ್ದೇನೆ. ಜೊತೆಗೆ ಯುಕ್ತಿಯ ಬುದ್ಧಿಬಲಾಚ್ಚೈವ ವಿಷ್ಣೋರೇವ ಪ್ರಸಾದತಃ, ಅದರ ಮೇಲಾಗಿ ನಾನು ಯುಕ್ತಿಯ ಚಾಲನ ಮಾಡಿ ಬುದ್ಧಿಬಲದಿಂದ ಸಾರಾಸಾರ
ಸತ್ಯಾಸತ್ಯವನ್ನ ವಿವೇಕ ಬುದ್ಧಿಯಿಂದ ವಿಚಾರ ಮಾಡಿ ನಿರ್ಣಯಿಸಿಕೊಂಡು ನಾನು ಬರೆದದ್ದು. ಶ್ರೀಮದಾಚಾರ್ಯರ ಚಿಂತನ ಕ್ರಮ ಏನು ಅಂದ್ರೆ, ಅಣಿಮಾಂಡವ್ಯ ಋಷಿಗಳು ಅಂತಂದ್ರೆ ಇವರು ಯೋಗ್ಯತೆಯಲ್ಲಿ ಬಹಳ ಚಿಕ್ಕವರು, ಬಹಳ ಅಧಮರು, ಅತ್ಯಂತ ಕ್ಷುದ್ರರಾಗಿರುವಂತಹ ಈ ಋಷಿ ಈ ಶಾಪವನ್ನು ಕೊಟ್ಟದ್ದರಿಂದ ಯಮಧರ್ಮನಿಗೆ ಏನು ಅಪಾಯವಾಗುವುದು ಸಾಧ್ಯ? ಅವನು ಶೂದ್ರ ಯೋನಿಯಲ್ಲಿ ಬರುವುದು ಹೇಗೆ ಸಾಧ್ಯ? ಬರ್ಲಿಕ್ಕಿಲ್ಲ. ಒಬ್ಬ ಸಾಮಾನ್ಯ ಋಷಿ ಏನಾದರೂ ಶಾಪ ಕೊಟ್ಟರೆ ಅದು ಎಂದೆಂದಿಗೂ ತಗಲುವುದಿಲ್ಲ ದೊಡ್ಡವರಿಗೆ, ಉತ್ತಮರಿಗೆ. ಇದು ನಿಯಮ ಸಾಮಾನ್ಯ. ಇದಕ್ಕೆ ಇನ್ನೊಂದು ನಿಯಮವನ್ನ ನಾವು ಹೇಳ್ತೇವೆ. ಶ್ರೀಮದಾಚಾರ್ಯರು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಏನ್ ಹೇಳ್ತಾರೆ ಶಾಸ್ತ್ರದಲ್ಲಿ ಅಂತಂದ್ರೆ, ಅಧಮರು, ಅಲ್ಪರು, ಕ್ಷುದ್ರರು ಶಾಪವನ್ನು ಕೊಟ್ರೆ ಆ ಶಾಪ ನಿಜವಾಗಿ ಯಾವ ರೀತಿಯಿಂದಲೂ ಪೀಡಿಸುವುದಿಲ್ಲ. ಆದರೆ ಉತ್ತಮರೇ ಸ್ವಯಂ ತಾವು ಆ ಶಾಪವನ್ನು ಬೇಕು ಇರಲಿ ತಪ್ಪಿಲ್ಲ ಅಂತ ಯಾವುದೋ ಒಂದು ನಿಮಿತ್ತದಿಂದ ಆ ಶಾಪವನ್ನು ಒಪ್ಪಿಕೊಂಡ್ರೆ ಮಾತ್ರ ಆಗ ಶಾಪ ಬರ್ತದೆ. ಅಧಮರಾದ ವ್ಯಕ್ತಿ ಉತ್ತಮರಿಗೆ ಶಾಪ ಕೊಟ್ಟ, ಆ ಉತ್ತಮರು ಶಾಪ ಕೊಟ್ಟಾಗ ಉತ್ತಮರು ಅದನ್ನು ಸ್ವೀಕಾರ ಮಾಡಿದರು, ಮನಸೋಕ್ತವಾಗಿ ಅದನ್ನು ಸ್ವೀಕಾರ ಮಾಡಿಬಿಟ್ರೆ ಆಗ ಆ ಶಾಪ ಅವರಿಗೆ ಲಾಗುವಾಯಿತು. ಇಲ್ಲದೆ ಇದ್ರೆ ಅದು ಹತ್ತುವುದಿಲ್ಲ. ಶಾಪವನ್ನು ಯಾಕೆ ಸ್ವೀಕಾರ ಮಾಡ್ತಾರೆ? ಇದಕ್ಕೆ ನಿಮಿತ್ತಗಳನೇಕ. ಉದಾಹರಣೆಗೆ ಕಣ್ವ ಋಷಿಗಳನ್ನ ನೀವು ಕೇಳಿದ್ದೀರಿ, ದೊಡ್ಡ ಋಷಿಗಳು. ಆ ಕಣ್ವ ಋಷಿಗಳು ಒಂದು ಸಲ ತಪಶ್ಚರ್ಯವನ್ನು ಮಾಡ್ತಾ ಇರ್ತಾರೆ. ತಪಶ್ಚರ್ಯ ಮಾಡ್ತಾ ಇರುವ ಸಂದರ್ಭದಲ್ಲಿ ವಾಯುದೇವರು ತಾವು ಒಂದು ವಿಶಿಷ್ಟವಾದ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತನ ಜೊತೆಗೆ ಸಮಾಲೋಚನೆ ಮಾಡಿ ಒಂದು ನಿರ್ಣಯವನ್ನು ಕೈಕೊಂಡು ಆ ನಿರ್ಣಯವನ್ನು ಪೂರೈಸೋದಕ್ಕಾಗಿ ಒಂದು ಕಾರ್ಯವನ್ನು ಮಾಡ್ತಾರೆ. ಏನ್ ಕಾರ್ಯ ಮಾಡ್ತಾರೆ ಅಂತಂದ್ರೆ, ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೊರಟು ವಾಯುದೇವರು ಯಾವಾಗ ಯಜ್ಞ ಮಾಡಬೇಕು ಅಂತ ಹೊರಡ್ತಾರೋ ಆಗ ಯಜ್ಞವನ್ನು ಮಾಡೋದಕ್ಕೆ ಮೊದಲು ಭೂಮಿ ತಯಾರಾಗಬೇಕು. ಭೂಮಿ ತಯಾರಾಗಬೇಕು ಅಂದ್ರೆ ಹೊಲಸೆಲ್ಲ ಹೋಗಬೇಕು. ಆ ಹೊಲಸೆಲ್ಲ ಹೋಗಿಸಬೇಕು ಅಂತ ಅನ್ನೋದಕ್ಕೆ ನೇಗಲು ಉಳಬೇಕು. ನೇಗಲು ಊಳಿ ಸ್ವಚ್ಛ ಮಾಡೋದಕ್ಕಾಗಿ ನೇಗಲು ಉಳುತ್ತಾ ಇದ್ದಾರೆ. ಉಳೋ ಸಂದರ್ಭದಲ್ಲಿ ಗೊತ್ತಿದ್ದು ಉಳುತ್ತಾ ಇರುವಾಗ ಕೆಳಗಡೆ ಕಣ್ವ ಋಷಿಗಳಿದ್ದಾರೆ. ಆ ಕಣ್ವ ಋಷಿಗಳು ಕೂತಿರುವ ಕೆಳಗೆ ಭೂಮಿಯಲ್ಲಿ ಕೂತಿದ್ದಾರೆ. ಮೇಲೆ ವಾಯುದೇವರು ಬೇಕು ಅಂತ ನೇಗಲು ಊಳಿ ಆ ಭೂಮಿಯನ್ನ ಹದ ಮಾಡ್ತಾ ಇದ್ದಾರೆ. ಹದ ಮಾಡ್ತಾ ಇರುವಾಗ ಕಣ್ವ ಋಷಿಗಳಿಗೆ ಅದು ಹಿಂಸೆ ಕೊಟ್ಟು ನೇಗಿಲು ಅವರಿಗೆ ಗಾಯವಾಯಿತು. ಅಪಘಾತವಾದಾಗ ಕಣ್ವ ಋಷಿಗಳ ಮೇಲಕ್ಕೆ ಬಂದು, ನಾನು ಕೆಳಗೆ ತಪಶ್ಚರ್ಯ ಮಾಡ್ತಾ ಕೂತಿದ್ದೆ, ನನ್ನ ಮೇಲೆ ನೀನು ನೇಗಲು ಓಳಿಸಿದಿ, ಆದ್ದರಿಂದ ನಿನಗೆ ಶಾಪ ಕೊಡ್ತೀನಿ ಅಂತ ಮೂಲವಾಯುದೇವರಿಗೆ ಶಾಪ ಕೊಟ್ಟರು. ಮೂಲವಾಯುದೇವರಿಗೆ, ಹನುಮಂತನಿಗಲ್ಲ, ಭೀಮನಿಗಲ್ಲ, ಮೂಲವಾಯುದೇವರಿಗೆ ಶಾಪ ಕೊಟ್ಟರು. ಏನಂತ ಶಾಪ ಕೊಟ್ಟರು ಅಂದ್ರೆ, ಹೇ ವಾಯೋ, ನಿಮ್ಮ ಚರಿತ್ರೆ, ನಿಮ್ಮ ಕಥೆ, ನಿಮ್ಮ ಮಹಿಮೆ ವೇದಗಳಲ್ಲಿ ಬೇಕಾದಷ್ಟು ವರ್ಣನೆ ಆಗಿದೆ. ಬೇಕಾದಷ್ಟು ಕಡೆಗೆ ವೇದದಲ್ಲಿ ವರ್ಣನೆ ಇದೆ. ಉಪನಿಷತ್ತುಗಳಲ್ಲಿ ನಿಮ್ಮ ವರ್ಣನೆ ಇದೆ. ನಿಮ್ಮ ಮಹಿಮೆಗಳನ್ನ ವೇದ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಗೆ ಪ್ರತಿಪಾದಿತವಾಗಿದೆ. ಆಗಿರಲಿ, ಇನ್ನದಕ್ಕೆ ಉಪಾಯವಿಲ್ಲ. ಆದರೆ ಇನ್ನು ಮೇಲೆ ಸರ್ವಥಾ ನಿಮ್ಮ ಮಹಿಮೆಗಳನ್ನ ಯಾವ ಪುರಾಣಗಳಲ್ಲೂ ಯಾರೂ ಕೇಳೋ ಪ್ರಸಂಗ ಬರಬಾರದು ಅಂತ ಕಣ್ವ ಋಷಿಗಳು ವಾಯುದೇವರಿಗೆ, ಮೂಲವಾಯುದೇವರಿಗೆ ಶಾಪ ಕೊಡ್ತಾರೆ. ಕೇಳಿ, ಚೆನ್ನಾಗಿ ತಿಳಿರಿ. ಇದು ನಾನು ಹೇಳೋ ಕಥೆ ಅಲ್ಲ, ಸ್ಕಂದ ಪುರಾಣದಲ್ಲಿ ಇದ್ದ ಕಥೆ. ಸ್ಕಂದ ಪುರಾಣದಲ್ಲಿ ಇದ್ದದ್ದು ಮಾತ್ರವಲ್ಲ, ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಒಂದು ಕಡೆಗೆ ಈ ಕಥೆಯನ್ನ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಮಾಧ್ವರಿಗೆ ಸಮ್ಮತವಾದ ಕಥೆ. ಹೀಗಾಗಿ ಏನಾಯ್ತು ಅಂತಂದ್ರೆ, ಉಪನಿಷತ್ತಿನಲ್ಲಿ, ವೇದಗಳಲ್ಲಿ ವಾಯುದೇವರ ಮಹಿಮೆ ಎಷ್ಟಾಗಿ ಬಂದಿದೆ. ಉಪನಿಷತ್ತಿನಲ್ಲಂತೂ ಪದೇ 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 ಹೆಜ್ಜೆ ಹೆಜ್ಜೆಗೆ ವಾಯುದೇವರ ಮಹಿಮೆ ಇದೆ. ಆದರೆ ಪುರಾಣಗಳಲ್ಲಿ, ಪುರಾಣ ವಾಂಗ್ಮಯದಲ್ಲಿ, ಮಹಾಭಾರತದಲ್ಲಿ ಆಗಲಿ ಮೂಲ ವಾಯುದೇವರ ಮಹಿಮೆ ಬಹಳವಾಗಿ ವರ್ಣನೆಯಾಗಿಲ್ಲ. ಹಾಗಾಗಿ ಮೂಲವಾಯುದೇವರ ಉಪಾಸನೆಯನ್ನು ಮಾಡುವುದು ಬೇಡ ಅಂತ ಶಾಪ ಕೊಟ್ಟಿದ್ದು. ಅದಕ್ಕಾಗೇನೆ ಮೂಲವಾಯುದೇವರ ಪ್ರತಿಮೆಯೂ ಕೂಡ ಇವತ್ತು ನಮಗೆ ಉಪಲಬ್ಧವಿಲ್ಲ. ಧ್ಯಾನ ಮಾಡುವುದಕ್ಕೆ ಶ್ರೀಮದಾಚಾರ್ಯ ಹೇಳಿಕೊಟ್ಟದ್ದನ್ನು ಬಿಟ್ಟರೆ ಮೂಲವಾಯುದೇವರ ಉಪಾಸನೆಯ ಕ್ರಮವೂ ಜಗತ್ತಿನಲ್ಲಿ ಇಲ್ಲ. ಕೇವಲ ವಾಯುದೇವರ ಅವತಾರರಾದ ಹನುಮಂತ, ಭೀಮ ಮತ್ತು ಮಧ್ವ ಇವರ ಉಪಾಸನೆಯನ್ನು ನಾವು ಮಾಡ್ತೇವೆ. ಹನುಮಂತ ಭೀಮರ ಉಪಾಸನೆಯನ್ನು ಎಲ್ಲರೂ ಮಾಡ್ತಾರೆ. ಅಂದ್ರೆ ಈ ಶಾಪವನ್ನು ಕೊಟ್ಟದ್ಯಾರು? ಕಣ್ವ ಋಷಿಗಳು. ಆ ಕಣ್ವ ಋಷಿಗಳು ಎಷ್ಟು? ವಾಯುದೇವರಲ್ಲಿ, ಕಣ್ವ ಋಷಿಗಳಲ್ಲಿ. ಆ ಕಣ್ವ ಋಷಿಗಳು ಕೊಟ್ಟ ಶಾಪ ವಾಯುದೇವರಿಗೆ ಏನು ಸಂಬಂಧವಾಗಬಹುದು?
ಆದರೆ ವಾಯುದೇವರು ಆ ಶಾಪವನ್ನು ಸ್ವೀಕಾರ ಮಾಡಿದ್ದು ಕೇವಲ ಬುದ್ಧಿಪೂರ್ವಕವಾಗಿ. ಹಾಗೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಸ್ವೀಕಾರ ಮಾಡಿದರು. ಯಾರು? ಯಮ ಶಾಪವನ್ನು ಸ್ವೀಕಾರ ಮಾಡಿದ, ಮಾಂಡವ್ಯರು ಕೊಟ್ಟ ಶಾಪವನ್ನು ಸ್ವೀಕಾರ ಮಾಡಿದ. ಯಾಕೆ ಅಂದ್ರೆ ಅದಕ್ಕೆ ನಿಮಿತ್ತ. ಮಾಂಡವ್ಯ ಋಷಿಗಳು ತಪಸ್ಸನ್ನು ಮಾಡಿ 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 ಇಷ್ಟು ಘೋರವಾದ ತಪಸ್ಸನ್ನು ಮಾಡಿದರಲ್ಲ, ಆ ತಪಸ್ಸಿಗೆ ಏನು ಇತಿಮಿತಿಗಳೇ ಇಲ್ಲ. ಕಾರಣ ಏನು ಅಂದ್ರೆ ಅವರ ಮನಸ್ಸಿನೊಳಗೆ ಒಂದು ನಿಗೂಢವಾದ ಉದ್ದೇಶವಿತ್ತು. ಅದೇನ್ ನಿಗೂಢವಾದ ಉದ್ದೇಶ ಅಂದ್ರೆ, ವಸಿಷ್ಠರು ಭಾರಿ ದೊಡ್ಡ ತಪಸ್ವಿಗಳು, ಋಷಿಗಳು ಅಂತ ಪ್ರಸಿದ್ಧರಾಗಿದ್ದಾರಲ್ಲ, ಆ ವಸಿಷ್ಠರಂತೆ ನಾನಾಗಬೇಕು, ವಸಿಷ್ಠರಂತೆ ನಾನಾಗಬೇಕು ಅಂತ ಅವರಿಗೆ ಹಂಬಲ. ಆ ಬಯಕೆಯಿಂದ ಅವರು ಅಖಂಡ ತಪಸ್ಸು ಮಾಡಿ ವಸಿಷ್ಠರಿಗೆ ಸಮಾನನಾಗಬೇಕು ನಾನು. ಹಾಗಾಗಿ ಆ ವಸಿಷ್ಠರ ಸಾಮ್ಯವನ್ನು ಅಪೇಕ್ಷಿಸಿ ಅದರ ಇಚ್ಛೆಯಿಂದ ತಪಸ್ಸು ಮಾಡಿ 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 ಅತ್ಯದ್ಭುತವಾದ ಪುಣ್ಯವನ್ನು ಗಳಿಸಿಬಿಟ್ಟಿದ್ರು. ಆದರೆ ಇನ್ನೊಂದು ಚಮತ್ಕಾರವಿದೆ ಶಾಸ್ತ್ರದಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ, ಉಪನಿಷತ್ತಿನಲ್ಲಿ, ವೇದಗಳಲ್ಲಿ ಎಲ್ಲ ಕಡೆಗೂ ಒಂದು ಏಕಸೂತ್ರತೆ ಇದೆ. ಅದೇನದು ಮಾತು ಅಂತಂದ್ರೆ, ಯಾವ ಮನುಷ್ಯ ತನಗೆ ಯೋಗ್ಯವಾದದ್ದನ್ನು ತಾನು ಅಪೇಕ್ಷಿಸ್ತಾನೋ ಅದು ಅವನಿಗೆ ಫಲವನ್ನು ಕೊಡುತ್ತದೆ. ಯಾವ ಮನುಷ್ಯ ತನಗೆ ಯೋಗ್ಯವಾಗದೇ ಇದ್ದದ್ದನ್ನು ಅಪೇಕ್ಷಿಸುವುದು ಮಾತ್ರವಲ್ಲ, ಅದಕ್ಕೆ ತಕ್ಕಂತೆ ತನ್ನ ಯೋಗ್ಯತೆ ಇಲ್ಲದೇ ಇದ್ರೂ ತಪಸ್ಸು ಮಾಡ್ತಾನೆ, ಪುಣ್ಯವನ್ನು ಗಳಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಶ್ರಮಿಸ್ತಾನೆ, ಅವನಿಗೆ ಅದು ಸಿಗುವುದಿಲ್ಲ ಮಾತ್ರವಲ್ಲ, ಯಾವುದು ಅಯೋಗ್ಯವೋ ಅದು ಸಿಗುವುದಿಲ್ಲ ಅಷ್ಟೇ ಅಲ್ಲ, ಅವನಿಗೆ ಅಧಪಾತವಾಗ್ತದೆ. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವನ ಸಂಶಯ. ಯಾವುದೇ ಮನುಷ್ಯನಿರಬಹುದು, ಅವನು ತನಗೆ ಯೋಗ್ಯವಾಗದೇ ಇರತಕ್ಕಂತಹದ್ದನ್ನು ಹೊಂದಲಿಕ್ಕೆ ಪ್ರಯತ್ನವನ್ನು ಮಾಡತಕ್ಕದ್ದಲ್ಲ. ಮಾಡಿದ ಅಂದ್ರೆ ಅವನಿಗೆ ಅನರ್ಥವಾಗ್ತದೆ. ತನಗೇನು ಯೋಗ್ಯವೋ ಅದನ್ನು ತಾನು ತಿಳ್ಕೊಂಡು ಅದನ್ನು ಗಳಿಸುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಕೆಲವರು ಓವರ್ ಕಾನ್ಫಿಡೆಂಟ್ ಇರ್ತಾರೆ ನೋಡಿ, ಕೆಲವರು ಓವರ್ ಕಾನ್ಫಿಡೆಂಟ್. ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಆ ಓವರ್ ಕಾನ್ಫಿಡೆಂಟ್ ಆಗಿರತಕ್ಕಂತಹ ಒಂದು ಕೆಟಗರಿ ಏನಿದೆಯಲ್ಲ, ಅವರೆಲ್ಲ ಈ ಮಾತಿಗೆ ಸಂಬಂಧಪಟ್ಟವರು. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವನ ಸಂಶಯ. ಯಾವುದನ್ನು ತನಗೆ ಯೋಗ್ಯವಲ್ಲ ಅಂತಹದ್ದನ್ನು ಅಪೇಕ್ಷಿಸ್ಲಿಕ್ಕೆ ಹೋಗಬಾರದು. ಅದಕ್ಕೆ ಹೇಳ್ತಾರೆ, ಉಪಪೂರ್ವ ಪದಮಪಿ ಇತ್ಯೇಕೆ ಭಾವಶಮನವತ್ ತದುಕ್ತಂ. ಸೂತ್ರದಲ್ಲಿ ಹೇಳ್ತಾರೆ, 2 ಸೂತ್ರಗಳಿವೆ ವೇದಾಂತ ಸೂತ್ರ, ಬಹಳ ದೊಡ್ಡ ಮಹತ್ವದ ತತ್ವ ಇದು. ಆಧಿಕಾರಿಕಮಪಿ ಪತನಾನುಮಾನ ತದಯೋಗ ಅಂತನ್ನುವುದು ಒಂದು, ಉಪಪೂರ್ವ ಪದಮಪಿ ಇತ್ಯೇಕೆ ಭಾವಶಮನವತ್ ತದುಕ್ತಂ ಅಂತನ್ನುವುದು 2. ಹೀಗೆ 2 ಸೂತ್ರಗಳು. ಅಲ್ಲೇನ್ ಹೇಳ್ತಾರೆ ಅಂತಂದ್ರೆ, ನದೇವ ಪದಮನ್ವಿಚ್ಛೇ, ದೇವತಾ ಪದವಿಯನ್ನು ಸರ್ವಥಾ ಮನುಷ್ಯ ಅಪೇಕ್ಷಿಸಬಾರದು. ನಾನು ಇಂದ್ರನಾಗಬೇಕು, ನಾನು ಸೂರ್ಯನಾಗಬೇಕು, ನಾನು ಅಗ್ನಿ ಆಗಬೇಕು ಅಥವಾ ಗಣಪತಿ ಆಗಬೇಕು, ಆ ಪದವಿಗೆ ನಾನು ಬರಬೇಕು ಎಂಬುದಾಗಿ ಎಂದೆಂದಿಗೂ ಅಪೇಕ್ಷಿಸಬಾರದು. ಇದು 1ನೇದು. 2ನೇ ಭಾಗ, ಮನುಷ್ಯ ತಾನು ವಸಿಷ್ಠನಾಗಬೇಕು, ಗಂಧರ್ವ ಇತ್ಯಾದಿಯಾಗಿಯೂ ಅಪೇಕ್ಷಿಸಬಾರದು. ಇದು 2ನೇದು. ಇದರೊಳಗೆ ಒಂದು ಮಾತು ಬರ್ತದೆ, ನಾನೊಬ್ಬ ಋಷಿಯಾಗಬೇಕು ಅಂತ ಅಪೇಕ್ಷಿಸಬಹುದೇ ಇಲ್ಲವೇ? ಅವಶ್ಯವಾಗಿ ಅಪೇಕ್ಷೆ ಮಾಡಿದರೆ ತಪ್ಪಿಲ್ಲ. ಋಷಿಯಾಗಬೇಕು ಅಂತ ಅಪೇಕ್ಷೆ ಮಾಡಿದರೆ, ಋಷಿ ಅಂದ್ರೇನು? ಜ್ಞಾನಿ. ಒಳ್ಳೆ ಜ್ಞಾನವಂತನಾಗಬೇಕು, ಉತ್ತಮ ತಪಸ್ವಿ ಆಗಬೇಕು, ಒಳ್ಳೆ ಸಿದ್ಧಿ ಪಡಿಬೇಕು, ಮಂತ್ರಗಳ ಸಿದ್ಧಿಯನ್ನು ಪಡಿಬೇಕು, ಇಷ್ಟನ್ನು ಅಪೇಕ್ಷೆ ಮಾಡಿದರೆ ತಪ್ಪಿಲ್ಲ. ಅಹಂ ಕಶ್ಚಿದ್ ಋಷಿ ಸ್ಯಾಂ ಅಂತ ಅಪೇಕ್ಷೆ ಮಾಡಬಹುದು, ತಪ್ಪಿಲ್ಲ. ಅಹಂ ವಸಿಷ್ಠ ಸ್ಯಾಂ ವಿಶ್ವಾಮಿತ್ರ ಸ್ಯಾಂ ಅಂತ ಎಂದೆಂದಿಗೂ ಅಪೇಕ್ಷೆ ಮಾಡತಕ್ಕದ್ದಲ್ಲ. ಇದು ಶಾಸ್ತ್ರ ನಿಯಮ. ಹಾಗಾಗಿ ಇವರು ಅಪೇಕ್ಷೆ ಮಾಡಿದ್ದೇನಂತ, ನಾನು ವಸಿಷ್ಠನಾಗಬೇಕು ಅಂತ. ಆ ವಸಿಷ್ಠ ಸಾಮ್ಯವನ್ನು ಅಪೇಕ್ಷಿಸ್ತಕ್ಕಂತಹ ಇವರಿಗೆ ಯಮಧರ್ಮ ಏನ್ ಮಾಡಿದ ಅಂದ್ರೆ, ಇವರು ಭಾರಿ ಪುಣ್ಯವನ್ನು ಗಳಿಸಿದ್ದಾರೆ. ಯಾರು ಮಹಾಪುಣ್ಯವನ್ನು ಗಳಿಸ್ತಾನೆ ನೋಡಿ, ಅವನಿಗೆ ಅಪಾಯ ಹೆಚ್ಚು. ಅದಕ್ಕೆ ಜನ ಅಂತಾರೆ, ಅದಕ್ಕಾಗಿ ನಾವು ಮಹಾಪುಣ್ಯ ಮಾಡುವುದಿಲ್ಲ. ಹಾಗಲ್ಲ ಅದರ ಅರ್ಥ. ಮಹಾಪುಣ್ಯವನ್ನು ಯಾರು ಮಾಡ್ತಾನೆ, ಯಾರು ಭಾರಿ ತಪಸ್ಸನ್ನು ಗಳಿಸ್ತಾನೆ, ಅವನು ದೊಡ್ಡವರಿಗೆ ಅಪಚಾರವನ್ನು ಮಾಡುವ ಪ್ರಸಂಗಗಳು ಅನೇಕ. ದೊಡ್ಡವರಿಗೆ ಅಪಚಾರ ಅಂತ ಅನ್ನೋದೇನಿದೆ ನೋಡಿ, ಇದು ಭಯಾನಕವಾದ ಪಾಪ. ಸುಳ್ಳು ಹೇಳಿ, ಹಿಂಸೆ ಮಾಡಿ, ಅಪರಾಧಗಳನ್ನು ಮಾಡಿ, ಏನೇ ಎಂಥ ಪಾಪವನ್ನು ಮಾಡಿದ್ರೂ ನಡೆದೀತು. ಇದರ ಬಗ್ಗೆ 1-2 ಮಾತುಗಳನ್ನು ಹೇಳ್ತೇನೆ, ಸ್ವಲ್ಪ ಕೇಳಬೇಕು. ಅಂದ್ರೆ ಆ ತಪ್ಪು ಅತಿ ಘೋರವಾದದ್ದು ಅಂತನ್ನೋದನ್ನ ನಾವು ತಿಳಿದೇ ಇದ್ರೆ ತಪ್ಪಾಗತ್ತೆ. ಆದ್ದರಿಂದ ತಿಳಿಬೇಕು ಅದನ್ನು. ಎಂಥ ತಪ್ಪು ಘೋರವಾದದ್ದು? ಸುಳ್ಳು ಹೇಳಿದ್ದಾಗಲಿ, ಅಥವಾ ಯಾರನ್ನು ಹೊಡೆದದ್ದು ಬಡದದ್ದಾಗಲಿ, ಕೊಂದದ್ದಾಗ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಇವುಗಳಿಂದ ಬರುವ ಪಾಪವೇನಿದೆ ಸ್ವಲ್ಪ, ಅವುಗಳಿಂದ ಬರುವಂತಹ ಅನರ್ಥವೇನಿದೆ ಸ್ವಲ್ಪ.
ಅದರಿಂದಲೂ ನಾವು ನರಕಕ್ಕೆ ಹೋಗ್ತೇವೆ. ಆದರೆ ಆ ನರಕ ಲಿಮಿಟೆಡ್, ಅಂದ್ರೆ ಮಿತ, ಕೆಲವು ದಿನಗಳವರೆಗೆ, ಕೆಲವು ಇಷ್ಟೇ ದುಃಖ. ಆದರೆ ದೊಡ್ಡವರ ತಮಗಿಂತಲೂ ಉತ್ತಮರಾದಂತಹ ಯಾವ ಋಷಿಗಳು, ಜ್ಞಾನಿಗಳು, ದೇವತೆಗಳು ಇದ್ದಾರೆ, ಅವರ ವಿರುದ್ಧವಾಗಿ ನಾವೇನು ಪಾಪವನ್ನು ಮಾಡ್ತೇವೆ ಅದು ಬಹಳ ಘೋರವಾದ ಪಾಪ. ಉದಾಹರಣೆಗೆ ಇಲ್ಲೇ ಮುಂದೆ ಸಂದರ್ಭದಲ್ಲಿ ಬರ್ತದೆ, ಪಾಂಡುರಾಜನ ಸಂದರ್ಭದಲ್ಲಿ ಬರ್ತದೆ. ಈಗ ಹೇಳ್ತೀನಿ ಅದನ್ನ, ಆಗ ನೆನಪಿಟ್ಕೊಳ್ಳಿ. ಪಾಂಡುರಾಜನಿಗೆ ಮಕ್ಕಳಾಗಲಿಲ್ಲ. ಸ್ತ್ರೀ ಸಂಘ ಮಾಡಿದರೆ ಸತ್ತೋಗ್ತಿ ಅಂತ ಶಾಪವಾಯಿತು. ಕಿಂದಮರ ಶಾಪ. ಇವತ್ತೇ ಬರುತ್ತೆ ಕಥೆ. ಆ ಕಿಂದಮರ ಯಾರಪ್ಪ? ಅತ್ಯಂತ ಕ್ಷುದ್ರ ಒಬ್ಬ ಬ್ರಾಹ್ಮಣ ಋಷಿ. ಪಾಂಡುರಾಜ ಯಾರು? ದೊಡ್ಡ ಪರಾವಹ ಎಂಬ ಮರುತ್, ದೊಡ್ಡ ದೇವತೆ. ಅಂಥ ದೊಡ್ಡ ದೇವತೆಗೆ ಈ ಸಾಮಾನ್ಯ ಕಿಂದಮ ಋಷಿಗಳು ಶಾಪ ಕೊಡ್ತಾರೆ ಅಂದ್ರೆ ಏನರ್ಥ? ಎಷ್ಟು ಹಾಸ್ಯಾಸ್ಪದ. ಹಾಗಾಗಿ ಇದು ಕಿಂದಮರ ಶಾಪದಿಂದಾಗಿ ಹೀಗಾದದ್ದಲ್ಲ. ಇದು ಬಹಳ ಮಹತ್ವದ ಮಾತು, ಗಮನದಲ್ಲಿಟ್ಕೊಳ್ಳಿ. ಏನಾಯ್ತು ಹಾಗಾದ್ರೆ ಅಂದ್ರೆ, ಒಂದು ದಿವಸ ಇಂದ್ರ ಶಚಿ ಏಕಾಂತದಲ್ಲಿ ಇದ್ರು, ವಾಸವಾಗಿದ್ರು. ಏಕಾಂತದಲ್ಲಿ ಇಂದ್ರ ಮತ್ತು ಶಚಿಯರು ಇರುವಾಗ ಈ ಪರಾವಹ ಸ್ವಲ್ಪ ಕೆಲವರು ಅಧಿಕ ಪ್ರಸಂಗಿತನ ಅಂತ ಮಾಡ್ತಾರೆ ನೋಡಿ. ಕ್ಷಮಿಸಿ, ದೊಡ್ಡವರ ಬಗ್ಗೆ ನಾವು ಮಾತಾಡುವಾಗ ಹಾಗೆ ಮಾತಾಡಬಾರದು. ಆದರೆ ಶಾಸ್ತ್ರದ ನಿರ್ಣಯವನ್ನು ಹೇಳುವುದಕ್ಕಾಗಿ ಮಾತಾಡಬೇಕಾಗಿದೆ. ಅಧಿಕ ಪ್ರಸಂಗತನ, ತಾವು ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ಬೋದು, ಎಲ್ಲಿ ಹೋಗಬಾರದು ಅಲ್ಲೂ ಹೋದರೆ, ಯಾವಾಗ ಹೋಗ್ಬೇಕು ಆಗ ಹೋಗ್ಬೇಕು. ಇದರೆಲ್ಲ ದೇಶ ಕಾಲಗಳ ತನ್ನ ಯೋಗ್ಯತೆಯನ್ನು ತಿಳ್ಕೊಂಡು ತಾನು ಮನುಷ್ಯ ಅಲ್ಲಿರಬೇಕು. ಇಲ್ಲದೆ ಇದ್ರೆ ತಾನು ಆ ಗೊಡವೆಗೆ ಹೋಗಬಾರ್ದು. ಹಾಗೆ ಶಚಿ ಮತ್ತು ಇಂದ್ರ ಇವರಿಬ್ಬರು ಕೂಡಿ ಏಕಾಂತದಲ್ಲಿ ವಾಸವಾಗಿದ್ದಾಗ ಪರಾವಹ ಮರುತ್ ಅಲ್ಲಿ ಹೋದ, ಆ ಕೋಣೆಗೆ ಹೋದ. ಆಗ ಇಂದ್ರ ಶಾಪ ಕೊಟ್ಟವನು, ರತಿವಿಘ್ನಂ ಅಪುತ್ರತಾಂಚ, ನಿನಗೆ ಸ್ತ್ರೀ ಸಂಘವೇ ಆಗುವುದು ಬೇಡ, ಹೋಗು ಶಾಪ. ಅಪುತ್ರತಾಂಚ, ಮಕ್ಕಳೇ ಆಗುವುದು ಬೇಡ ಅಂತ ಶಾಪ ಕೊಟ್ಟ. ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯ ಒಂದು ಮಾತನ್ನು ಬರೀತಾರೆ, ಸ್ವಾತ್ಮೋತ್ತಮೇಶು, ತಮಗಿಂತಲೂ ಉತ್ತಮರಾದಂತಹ ಯಾರೇ ಇರಲಿ ತಮಗಿಂತಲೂ ಉತ್ತಮರಾಗಿದ್ರು ಅಂದ್ರೆ ಅವರಿಗೆ ಮಾಡುವ ಯಾವುದೇ ಒಂದು ಶಬ್ದ, ಗುರುಂ ಹುಂಕೃತ್ಯ ತಂಕೃತ್ಯ ವಿಪ್ರಂ ನಿರ್ಜಿತ್ಯ ವಾದತಃ ಶ್ವಾನ ಯೋನಿ ಶತಂ ಭೃತ್ವ ಕೃಮಿಯೋನಿಷು ಜಾಯತೆ. 100 ಜನ್ಮ ನಾಯಿ ಯೋನಿ, 100 ಜನ್ಮ ನಾಯಿ ಯೋನಿ, ನಾಯಿ ಜನ್ಮಗಳು ಬರ್ತದೆ 100 ಸಲ. ಆಮೇಲೆ ಕ್ರಿಮಿಯೋನಿಗಳಲ್ಲಿ ಒಂದು 100,000 ಜನ್ಮ ತಾಳಬೇಕು. ಅದಾದ ಮೇಲೆ ಅಷ್ಟೆಲ್ಲ ಮಾಡಿ ಪಾಪವನ್ನ ದುಃಖವನ್ನು ಅನುಭವಿಸಿ ಸಾಧನೆಗೆ ವಿಘ್ನವನ್ನು ಮಾಡಿಕೊಂಡು ಎಲ್ಲ ಆದ ಮೇಲೆ ಮತ್ತೆ ಆ ಮನುಷ್ಯನಾಗಿ ಹುಟ್ಟಲಿಕ್ಕೆ ಅವಕಾಶ ಇದೆ. ಇಷ್ಟರ ಮಟ್ಟಿಗೆ ಗುರುಂ ಹುಂಕೃತ್ಯ ತಂಕೃತ್ಯ ವಿಪ್ರಂ ನಿರ್ಜಿತ್ಯ ವಾದತಃ, ತಮಗಿಂತಲೂ ಉತ್ತಮರಾಗಿರತಕ್ಕ ಗುರುಗಳನ್ನೇ ಆಗಲಿ, ಹಿರಿಯರನ್ನೇ ಆಗಲಿ, ತಂದೆ ಇತ್ಯಾದಿಗಳನ್ನೇ ಆಗಲಿ, ಈ ರೀತಿಯಾಗಿ ಏನು ಅಂತಂತ ಮಾತಾಡಿಬಿಟ್ರೆ ಅದು ಮಾತಾಡುವ ರಭಸದಲ್ಲಿ ನಮಗೆ ಅದು ಉತ್ಸಾಹ ಬರ್ತದೆ. ಏನೋ ನಮ್ಮ ತಂದೆ ಮಾತು ನಿಲ್ಲಿಸ್ಬಿಟ್ಟೆ ನಾನು ಅಂತ ಹೇಳಿ ಅವರು ಬಂದಿದ್ರು, ಅವ್ರಿಗೆ ಕೇಳದೆ ಅವ್ರ ಬಾಯಿ ನಿಂತೋಯ್ತು ಆ ಪಂಡಿತರಿಗೆ ಅಂತ ಒಬ್ರು ಹೇಳ್ತಿದ್ರು ನಮಗೆ. ಇದು ಮಾಡೋವಾಗ ಚೆನ್ನಾಗಿರ್ತದೆ, ಮಾತಾಡುವಾಗ ನಮಗೇನೋ ಒಂದು ಗೆಲುವು ಸಿಕ್ಕ ಹಾಗೆ, ಅವರನ್ನ ಮುಖಮುದ್ರೆ ಮಾಡಿದಂತೆ, ಅವರನ್ನು ಸೋಲಿಸಿದ ಹಾಗೆ ಏನೋ ತಾಮಸ ಆನಂದ ನಮಗಾಗಬಹುದು. ಆದರೆ ಅದರಿಂದ ತೆತ್ತಬೇಕಾದಂತಹ ದುಃಖ ಬಹಳ ಇದೆ, ಕಷ್ಟ ಬಹಳ ಇದೆ, ಬಹಳ ಕಷ್ಟ ಇದೆ. ಅದನ್ನು ಮಾತ್ರ ಮಾಡ್ಲಿಕ್ಕೆ ಹೋಗಬಾರ್ದು. ಇದು ಬಹಳ ಸೂಕ್ಷ್ಮ. ನಮ್ಮ ಆಚಾರ್ಯರು ಹಾಗೂ ಸತ್ಯಪ್ರಮೋದ ತೀರ್ಥರು ಇಬ್ಬರ ಬಾಯಿಯಿಂದಲೂ ಪ್ರತ್ಯೇಕವಾಗಿ ಪೃಥಕ್ ನಾನು ಈ ಮಾತನ್ನು ಕೇಳಿದ್ದೀನಿ. ಬಹಳ ಹೇಳಬೇಕು. ಏನ್ ಮಾಡಿದ್ರು ಮಾಡು, ಏನ್ ತಪ್ಪು ಮಾಡಿದ್ರು ಎಲ್ಲಾ ತಪ್ಪಿಗೆ ಕ್ಷಮೆ ಇದೆ, ಏನಾದ್ರೂ ಪರಿಹಾರವಾಗತ್ತೆ. ದೊಡ್ಡವ್ರನ್ನ ಮಾತ್ರ ಉಲ್ಲಂಘನೆ ಮಾಡ್ಲಿಕ್ಕೆ ಹೋಗ್ಬೇಡ, ತಿರಸ್ಕಾರ ಮಾಡ್ಲಿಕ್ಕೆ ಹೋಗ್ಬೇಡ. ಈ ಎರಡೂ ಮಾತುಗಳಿಗೆ 10 ದೃಷ್ಟಾಂತಗಳನ್ನ ಮಹಾಸ್ವಾಮಿಗಳು ಕೊಡ್ತಿದ್ರು, ನಮ್ಮ ಆಚಾರ್ಯರು ಕೊಡ್ತಿದ್ರು. 10 ದೃಷ್ಟಾಂತಗಳನ್ನ ಇಲ್ಲಿ ಅಲ್ಲಿ ಆಚೆ ಈಚೆ ಎಲ್ಲಾ ಕಡೆಗೆ. ಬಹಳ ಮನಸ್ಸಿಗೆ ದುಃಖವಾಗ್ತದೆ. ನಮಗಿಂತಲೂ ಉತ್ತಮರಾದವರಿಗೆ ಸ್ವಚ್ಛಾನಾಮ ಅಪರಾಧತಃ, ಉತ್ತಮರಿಗೆ ನಾವು ಮಾಡುವ ಅಪರಾಧವೇನಿದೆ, ಅನ್ಯಾಯವೇನಿದೆ, ಅಪಚಾರವೇನಿದೆ, ಇದು ಭಯಾನಕ ಪರಿಣಾಮ, ಇದು ನಿಶ್ಚಿತ. ಅದನ್ನು ಬಿಟ್ಟು ಸಣ್ಣ ಸಣ್ಣ ದೋಷಗಳನ್ನ ಏನ್ ಮಾಡಿದ್ರು ನಡೆದಿತ್ತು. ಹಾಗಾಗೇನೆ ಇಂದ್ರನ ಶಾಪವಾಯಿತು ಪಾಂಡುರಾಜನಿಗೆ, ಪರಾವಹನಿಗೆ. ಆದ್ದರಿಂದ ಪರಾವಹ ಪಾಂಡುವಾಗಿ ಹುಟ್ಟಿದಾಗಲೂ ಕೂಡ ಅವನಿಗೆ ಮಕ್ಕಳಾಗಲಿಲ್ಲ, ಸ್ತ್ರೀ ಸಹವಾಸದ ಸೌಖ್ಯ ಸಿಗಲಿಲ್ಲ. ಅವನಿಗೆ ಶಾಪವಾಯಿತು, ಅಲ್ಲೂ ಒಂದು ಶಾಪ ನಿಮಿತ್ತವಾಯಿತು. ಆ ಕಿಂದವನ ಶಾಪವು ನಿಮಿತ್ತವಾಗಿ ಅದು ಅವನಿಗೆ ಭಯಾನಕವಾದ ಪರಿಣಾಮವಾಯಿತು ಅವನಿಗೆ.
ಹೀಗಿದ್ದದ್ದಕ್ಕಾಗಿ ಮತ್ತಷ್ಟೇ ಅಲ್ಲದೇನೆ ಮರಣ ಇತ್ಯಾದಿಗಳೆಲ್ಲ ಬಂತು. ಆ ರೀತಿಯಾಗಿ ಇಲ್ಲೂ ಕೂಡ ಈ ಅಣಿ ಮಾಂಡವ್ಯರಿಗೆ ತಪಸ್ಸು ಬಹಳ ಹೆಚ್ಚಾಗಿದೆ, ಅತ್ಯುದ್ರಿಕ್ತವಾಗಿದೆ. ಆ ಉದ್ರಿಕ್ತವಾದ ತಪಸ್ಸಿಗೆ ಏನ್ ಮಾಡಬೇಕಪ್ಪ ಅಂದ್ರೆ ಏನ್ ಮಾಡಬಾರ್ದು, ದೊಡ್ಡವರಿಗೆ ಬೈಯುವಂತೆ ಮಾಡಿಬಿಡಬೇಕು. ದೊಡ್ಡವರಿಗೆ ಅವನು ಬೈದ್ರೆ, ಶಾಪ ಕೊಟ್ಬಿಟ್ರೆ ಪುಣ್ಯ ಎಲ್ಲ ಹೋಗ್ಬಿಡುತ್ತೆ. ಹೇಳಿಕೊಂಡ್ರೆ ಹೋಗತ್ತೆ, ಹೋಗುದಿಲ್ಲ. ನಾನಿಂಥ ಕೆಲಸ ಮಾಡಿದೆ ಅಂತ ಯಜ್ಞಯಾಗವನ್ನೋ ದಾನ ಧರ್ಮವನ್ನೋ ತಪಸ್ಸನ್ನೋ ಏನೋ ಮಹಾ ಸತ್ಕರ್ಮವನ್ನು ಮಾಡಿಕೊಂಡದ್ದನ್ನು ಹೇಳಿದ್ರೆ ಹೋಗತ್ತೆ ಅಂತ ಹೇಳ್ತೇವಲ್ಲ, ಧರ್ಮ ಕ್ಷರತಿ ಕೀರ್ತನ. ಹೇಳಿಕೊಂಡು ಬಿಟ್ರೆ ಪುಣ್ಯ ಹೋಗತ್ತೆ ಅಂತ ಹೇಳ್ತೀವಲ್ಲ, ಎಷ್ಟು ಹೋಗುತ್ತೋ ಏನೋ ಗೊತ್ತಿಲ್ಲ, ಲೆಕ್ಕ ಇಲ್ಲ. ಸ್ವಲ್ಪ ಹೋಗ್ತಿರ್ಬೋದು, ಆದರೆ ಏನು ಮಾಡಬೇಕಾಗಿಲ್ಲ. ನೀವು ಟನ್ನಿನಷ್ಟು ಪುಣ್ಯವನ್ನು ಮಾಡಿರಿ, ದೊಡ್ಡವರಿಗೆ ಬೈದು ಬಂದ್ಬಿಟ್ಬಿಡಿ, ಎಲ್ಲ ಸವರಿ ಹೋಗಿ. ಆದ್ದರಿಂದ ಆ ತರಹದ ಪಾಪವನ್ನು ಮಾಡಬಾರದು. ಇದು ಪ್ರಸಂಗದಿಂದ ನಮಗೆ ಉತ್ತಮ ಸಂದೇಶ. ಇವು ಅಣಿ ಮಾಂಡವ್ಯ ಋಷಿಗಳು ಏನು ಮಾಡಲಿಲ್ಲ, ನೇರ ಹೋಗಿ ಆ ಧರ್ಮರಾಜನಿಗೆ ಕೇಳಿ, ಧರ್ಮರಾಜ ಹೇಳಿದ ಬೇಕು ಅಂತ, ತಾನು ಶಾಪವನ್ನು ತೆಗೆದುಕೊಳ್ಳಬೇಕು ಅಂತನ್ನುವ ಉದ್ದೇಶದಿಂದಲೇ ಹೇಳಿದ. ನೀವು ಸಣ್ಣ ಹುಡುಗರಿರುವಾಗ ಹುಳಕ್ಕೆ ನೀವು ದರ್ಭ ಚುಚ್ಚಿ ಹೊಂದಿದ್ರಿ, ಆ ಪಾಪದಿಂದಾಗಿ ನಿಮಗೆ ನಾವು ಈಗ ಗಲ್ಲಿಗೇರಿಸಿದ್ವಿ ಅಂತ ಯಮಧರ್ಮ ಹೇಳಿ ನಿಮಿತ್ತ ಮಾಡಿ ಹೇಳಿದ. ಹೇಳಿದ್ದಕ್ಕೆ ಅವರಿಗೆ ಸಿಟ್ಟು ಬಂದು ಶಾಪ ಕೊಟ್ಟುಬಿಟ್ಟು, ನೀನು ಶೂದ್ರ ಯೋನಿಯಲ್ಲಿ ಹುಟ್ಟುವುದು. ಧರ್ಮರಾಜ ತಥಾಸ್ತು ಅಂತ ಒಪ್ಪಿಬಿಟ್ಟ. ಯಾಕೊಪ್ಪಿದ? ಅವರ ಪುಣ್ಯ ಪೂರ್ಣ ಹ್ರಾಸವಾಯಿತು. ಯಾಕೆ ಅವರು ಪುಣ್ಯ ಹ್ರಾಸವಾಗಬೇಕು? ಅವರು ವಸಿಷ್ಠರಿಗೆ ಸಮಾನನಾಗಬೇಕು ಅಂತ ಅನ್ನುವುದಕ್ಕಾಗಿ ತಪಸ್ಸು ಮಾಡುತ್ತಿದ್ದರು. ಅದು ಯಾಕೆ ಮಾಡಬಾರದು? ಅಯೋಗ್ಯ ಮಿಚ್ಛನ್ ಪುರುಷಃ, ಅದು ಯೋಗ್ಯತೆಗೆ ಸಮಾನವಾದದ್ದಲ್ಲ, ಯೋಗ್ಯವಾದದ್ದಲ್ಲ, ಯೋಗ್ಯವಾಗಿರಲಿಲ್ಲ. ಅಂಥದ್ದನ್ನು ಅವರು ಅಪೇಕ್ಷೆ ಮಾಡಿ ತಪಸ್ಸು ಮಾಡಿದ್ದಕ್ಕಾಗಿ ಅವರಿಗೆ ಅವರ ತಪಸ್ಸು ಕಮ್ಮಿ ಮಾಡಿ ಪುಣ್ಯವನ್ನು ಹ್ರಾಸಗೊಳಿಸಬೇಕಾಗಿತ್ತು. ಅದಕ್ಕಾಗಿ ಯಮಧರ್ಮ ಅವರಿಂದ ಶಾಪವನ್ನ ಸ್ವೀಕಾರ ಮಾಡಿದ. ಈ ಶಾಪವನ್ನು ಸ್ವೀಕಾರ ಮಾಡಿದ ತಕ್ಷಣ ಅವರ ಪುಣ್ಯದ ಹ್ರಾಸವಾಯಿತು. ಶೂದ್ರನಾಗಿ ಯಮ ಭೂಮಿಯಲ್ಲಿ ಅವತಾರ ಮಾಡುವ ಪ್ರಸಂಗವಂತೂ ಮಾಡಿದ. ಅದೇ ವಿದುರನಾಗಿ ಅವತಾರ ಮಾಡಿದ. ಹಾಗಾಗಿ ಯಮ ಯಾಕೆ ವಿದುರನಾದ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ಮಹಾಭಾರತ ಜನಮೇಜಯನಿಗೆ ವೈಶಂಪಾಯನರು ಈ ಕಥೆಯನ್ನ ಹೇಳ್ತಾ ಇದ್ದಾರೆ. ಇಷ್ಟಾಗಿ ಯಮ ವಿದುರನಾಗಿ ಅವತಾರ ಮಾಡಿದ. ಈ ಮೂವರು ಹುಟ್ಟಿದ್ದು ಧೃತರಾಷ್ಟ್ರ, ಪಾಂಡು, ವಿದುರ. ಈ ಮೂವರು ಹುಟ್ಟಿದ ಮೇಲೆ ಉತ್ತಮ ದೇವತೆಗಳು ಮೂವರು, ಧೃತರಾಷ್ಟ್ರ ಗಂಧರ್ವ, ಪರಾವಹ ಮರುತ್ ಪಾಂಡು, ಆಮೇಲೆ ವಿದುರ ಸಾಕ್ಷಾತ್ ಯಮ. ಹಾಗಾಗಿ ಈ ಮೂರೂ ಜನ ಮಹಾ ಉತ್ತಮ ದೇವತೆಗಳು ಗಂಧರ್ವರು ಹುಟ್ಟಿ ಬಂದದ್ದಕ್ಕಾಗಿ ಭೀಷ್ಮರ ಧರ್ಮ, ಇವರೆಲ್ಲರ ಧರ್ಮಾಚರಣೆ, ಇವುಗಳಿಂದಾಗಿ ಅಲ್ಲಿ ಯಾವಾಗಲೂ ಉತ್ತಮವಾಗಿರುವಂತಹ ಸುಭಿಕ್ಷವಿತ್ತು, ಪರಮ ಮಂಗಲವಿತ್ತು. ಕೃತಂ ಯುಗಂ ಅವರ್ತತ, ಕೃತಯುಗವೇ ನಡೆದು ಬಿಟ್ಟಿತ್ತು. ಅದನ್ನು ಹೇಳ್ತಾರೆ ಬಹಳ ವಿಚಿತ್ರವಾದ ರೀತಿಯಲ್ಲಿ ಆಗಿನ ಧರ್ಮ ನಡೀತಿತ್ತು. ಧೃತರಾಷ್ಟ್ರಶ್ಚ ಪಾಂಡುಶ್ಚ ವಿದುರಶ್ಚ ಮಹಾಮತಿ ಪುತ್ರವತ್ ಪರಿಪಾಲಿತಾ. ಭೀಷ್ಮಾಚಾರ್ಯರು ಅವರನ್ನ ತನ್ನ ಮಗನಂತೆ ಆ ಮೂವರನ್ನು ಚೆನ್ನಾಗಿ ರಕ್ಷಣೆ ಮಾಡಿದ್ದಾರೆ. ವ್ರತಾಧ್ಯಯನ ಸಂಯುತಾ ಶ್ರಮಂ ವ್ಯಾಯಾಮ ಕುಶಲಾ ಸಮಪದ್ಯಂತ ಯೌವನಂ. ಉತ್ತಮ ವ್ರತ, ಅಧ್ಯಯನ, ಧರ್ಮಾಚರಣೆ ಹಾಗೂ ವ್ಯಾಯಾಮ, ಕಸರತ್ತು ಇವುಗಳನ್ನು ಮಾಡಿ ಧನುರ್ವಿದ್ಯೆಯಲ್ಲಿ ಪಾರಂಗತರಾಗಿದ್ದಾರೆ. ಧನುರ್ವೇದೇಚ ವೇದೇಚ ಗದಾಯುದ್ಧೇಸಿ ಚರ್ಮಣಿ ಗಜಶಿಕ್ಷಾಯಾಂ ನೀತಿಶಾಸ್ತ್ರೇಷು. ಇತಿಹಾಸ ಪುರಾಣ ನಾನಾ ಶಿಕ್ಷಾಗಳು, ವೇದ ವೇದಾಂಗ ತತ್ವಗಳು ಇವುಗಳಲ್ಲಿ ಒಳ್ಳೆ ಪ್ರವೀಣರಾಗಿದ್ದಾರೆ. ಅದರೊಳಗೆ ಧೃತರಾಷ್ಟ್ರ ಹಿರಿಯನಾದದ್ದರಿಂದ ಅವನಿಗೆ ಮತ್ತೆ ರಾಜ್ಯವನ್ನ ಕೊಡಬೇಕಾಯಿತು. ಧೃತರಾಷ್ಟ್ರ ಅಭಿಷೇಚಿತ. ಆದರೆ ಪಾಂಡು ಸೇನಾಪತಿ ಆದ. ಆದರೆ ಧೃತರಾಷ್ಟ್ರ ಇವನು ಕಣ್ಣಿಲ್ಲದವನು ಅಂತನ್ನುವುದಕ್ಕಾಗಿ ಪಾಂಡುರಾಜನೇ ಹೆಚ್ಚು ಕಡಿಮೆ ಎಲ್ಲ ರಾಜ್ಯದ ಭಾರವನ್ನು ವಹಿಸಿದ್ದ. ಭೀಷ್ಮೇಣ ಸರ್ವಧರ್ಮಾಣಂ ಪ್ರಣೇತ ವಿದುರಕೃತಃ. ಮುಖ್ಯಮಂತ್ರಿಯಾಗಿ ವಿದುರನನ್ನು ನೇಮಿಸಿದ. ನೋಡಿ, ವಿದುರ ಭೀಷ್ಮರಿಗಿಂತಲೂ ಬಹಳ ವಯಸ್ಸಿನಲ್ಲಿ ಚಿಕ್ಕವ, ಅತಿ ಚಿಕ್ಕವ. ಧೃತರಾಷ್ಟ್ರ ಪಾಂಡುಗಿಂತಲೂ ಚಿಕ್ಕವ. ಆದರೆ ವಿದ್ಯೆಯಲ್ಲಿ ಉತ್ತಮ, ಶ್ರೇಷ್ಠ. ಹಾಗಾಗಿ ವಿದ್ಯಾ ರತೇಹೇ ವಿದುರೋ, ವಿದ್ಯೆಯಲ್ಲಿ ರತನಾದದ್ದರಿಂದ ವಿದುರ ವಿದುರ ಅಂತ ಅವನಿಗೆ ಹೆಸರು. ಅಂಥ ಉತ್ತಮನಾಗಿರತಕ್ಕಂತಹ ವಿದುರ ಅವನು ಮುಖ್ಯಮಂತ್ರಿಯಾಗಿ ಎಲ್ಲವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ. ನ್ಯಾಯಾನ್ಯಾಯಗಳ ಬಂದಾಗ ವಿದುರನೇ ನ್ಯಾಯವನ್ನು ಹೇಳುವುದು. ಇದು ನೀತಿ, ಇದು ಧರ್ಮ, ಇದು ಪರಿಪಾಲ್ಯ, ಹೀಗೆ ಮಾಡಬೇಕು, ಇದು ಮಾಡತಕ್ಕದ್ದಲ್ಲ ಎಂಬುದಾಗಿ ಹೇಳುವುದು ಮಾತ್ರ ಪೂರ್ಣವಾಗಿ ವಿದುರ.
ಸರ್ವಧರ್ಮವಿದ ವೀರಸೂನಾಂ ಕಾಶಿಸುತ್ತೆ ದೇಶಾನಾಂ ಕುರುಜಾಂಗಲಂ. ಆ ಜನರ ಮಧ್ಯದಲ್ಲಿ ಜನರಲ್ಲಿ ಈ ತರಹದ ಮಾತು ನಡೀತಿತ್ತು. ಕ್ಷೇತ್ರ ಅಂದ್ರೆ ಕುರುಜಾಂಗಲ, ಊರು ಅಂತಂದ್ರೆ ಹಸ್ತಿನಪುರ, ರಾಜ ಅಂತಂದ್ರೆ ಧೃತರಾಷ್ಟ್ರ ಪಾಂಡು, ಧರ್ಮಜ್ಞ ಅಂದ್ರೆ ವಿದುರ, ಪಾಲಕ ಅಂದ್ರೆ ಭೀಷ್ಮ ಎಂಬುದಾಗಿ ಉತ್ತಮವಾದಂತಹ ರೀತಿಯೊಳಗೆ ಅವರಿಗೆ ಗೌರವದ ಮಾತು ಬಂದಿತ್ತು. ಧೃತರಾಷ್ಟ್ರ ದೊಡ್ಡವನಾದ. ಧೃತರಾಷ್ಟ್ರ ದೊಡ್ಡವನಾಗ್ತಾ ಇರುವಾಗ ಅವನಿಗೆ ಮದುವೆ ಮಾಡಬೇಕು ಅಂತ ಬಂತು. ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿ ಭೀಷ್ಮಾಚಾರ್ಯರು ಆಲೋಚನೆ ಮಾಡ್ತಾರೆ. ಆಗ ಅಲ್ಲಿ ಗಂಧಾರ ದೇಶದ ಒಬ್ಬ ರಾಜ ಸುಬಲ. ಆ ಸುಬಲ ಎಂಬಂತಹ ರಾಜ ಅವನು ರುದ್ರದೇವರನ್ನು ಕುರಿತು ತಪಶ್ಚರ್ಯವನ್ನು ಮಾಡಿ ಮಕ್ಕಳನ್ನ ಪಡೆದಿದ್ದ. ಆ ಮಕ್ಕಳೊಳಗೆ ಒಬ್ಬಳು ಮಗಳು, ಅವಳ ಸೌಬಲಿ ಅಥವಾ ಗಾಂಧಾರಿ. ಅವರ ಪ್ರತ್ಯೇಕ ಹೆಸರನ್ನ ಕೊಟ್ಟಿಲ್ಲ, ಇರಲಿ. ಆ ಗಾಂಧಾರಿಯನ್ನ ಮತ್ತೆ ಬಹಳ ಉತ್ತಮ ವ್ರತಸ್ಥಳು, ಬಹಳ ಶುದ್ಧಳು, ಶ್ರೇಷ್ಠಳು. ಅವಳನ್ನು ವಿವಾಹ ಮಾಡಬೇಕು ಅಂತ ಭೀಷ್ಮರು ಹೋಗಿ ಬೇಡಿದ್ರು. ಆಗ ಗಂಧಾರ ದೇಶದ ರಾಜ ಕಂದಹಾರ್, ಆ ಗಂಧಾರ ದೇಶದ ರಾಜ ಅವನು ಒಪ್ಪಿಕೊಂಡ. ಇವಳನ್ನ ನಾನು ನಿನ್ನ ತಮ್ಮನ ಮಗನಿಗೆ, ಅರ್ಥಾತ್ ನಿನ್ನ ಮಗನಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಒಪ್ಪಿಕೊಂಡ. ಆಗ ಭೀಷ್ಮರು ಹೇಳುವಾಗ ಮೊದಲಿಗೆ ಹೇಳಿದರು, ನಾವು ವಂಶ ನಮ್ಮದು ದೊಡ್ಡದು. ಆ ಧೃತರಾಷ್ಟ್ರ ಅವನು ಒಳ್ಳೆ ಪರಾಕ್ರಮಿ, ಮಹಾಸಮರ್ಥ, ಗಟ್ಟಿಗ, ಧರ್ಮಿಷ್ಠ, ಮಹಾವಿದ್ಯಾವಂತ, ಎಲ್ಲವಿದೆ, ಆದರೆ ಕಣ್ಣು ಮಾತ್ರ ಇಲ್ಲ. ಇದು ಹೇಳಿ ಕನ್ಯೆಯನ್ನು ಬೇಡಿದರು. ಆಗಲಿ ಅಂತ ಅವನು ಒಪ್ಪಿದ. ಎಲ್ಲವನ್ನ ಆಲೋಚನೆ ಮಾಡಿದ. ಕೊನೆಗೆ ಆಲೋಚನೆ ಮಾಡಿದ್ದು, ಕಣ್ಣಿಲ್ಲದೆ ಇದ್ರೆ ಏನಾಯ್ತು, ಆದರೆ ಇಷ್ಟೆಲ್ಲ ಗುಣವಂತಿಕೆ ಇದೆ, ಉತ್ತಮವಾದಂತಹ ಸ್ಥಾನ, ಆದ್ದರಿಂದ ಅವಶ್ಯವಾಗಿ ಕೊಡೋಣ ಅಂತ ಅವನು ಒಪ್ಪಿದ. ಇದು ಒಪ್ಪಿದ್ದು ಗೊತ್ತಾಯಿತು ಗಾಂಧಾರಿಗೆ. ಗಾಂಧಾರಿಗೆ ಗೊತ್ತಾದರೆ, ಯಾವಾಗ ಗೊತ್ತಾಯಿತೋ ಆ ಕ್ಷಣಕ್ಕೆ ಗಾಂಧಾರಿ ತನ್ನ ಕಣ್ಣಿನ ಮೇಲೆ ಪಟ್ಟಿ ಕಟ್ಕೊಂಡು, ನನ್ನ ಗಂಡನಿಗೆ ಕಣ್ಣಿನ ಸೌಭಾಗ್ಯವಿಲ್ಲ, ಕಣ್ಣು ನೋಡಿ ಆನಂದ ಪಡುವ ಭಾಗ್ಯವಿಲ್ಲದೆ ಇದ್ದಾಗ ನಾನು ಕಂಡ ಸಿನಿಮಾ ನೋಡಿ ಆನಂದ ಪಡುವುದು ಸರಿಯಲ್ಲ ಅಂತ ಹೇಳಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡು, ಗಟ್ಟಿ ಪಟ್ಟಿ. ಅದು ಎಂಥದ್ದು ಹೇಳ್ತಾರೆ, ಆತ್ಮಾನಂ ದೀಕ್ಷಿತಂ ತಸ್ಮೈ ಪಿತ್ರಾ ಮಾತ್ರಾಚ ಭಾರತ ತತಸ್ಸ ಪಟಮಾದಾಯ. ತನ್ನನ್ನ ಮತ್ತೆ ಇಂಥ ಒಬ್ಬ ಕಣ್ಣಿಲ್ಲದ ಒಬ್ಬ ವರನಿಗೆ ಕೊಡುವುದಾಗಿ ತಮ್ಮ ತಂದೆ ನಿಶ್ಚಯ ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಅವಳು ಆ ಬಟ್ಟೆಯನ್ನು ತೆಗೆದುಕೊಂಡು, ಬಟ್ಟೆಯನ್ನ ಬಹುಗುಣಂ, ಬರೀ ಬಟ್ಟೆ ಒಂದೇ ಕಟ್ಕೊಂಡ್ರೆ ಕಂಡೀತು, ಬಟ್ಟೆಯ ಮುಖಾಂತರ ಕಂಡೀತು, ಹಾಗಾಗಬಾರದು ಅಂತ ಅನ್ನೋದಕ್ಕಾಗಿ ಅನೇಕ ಪಟ್ಟು ಮಾಡಿ ಅದನ್ನ ದಪ್ಪನೆಯ ಬಟ್ಟೆ ಮಾಡಿಕೊಂಡು ಅದನ್ನ ಕಣ್ಣಿಗೆ ಪಟ್ಟಿ ಕಟ್ಕೊತಾಳೆ. ನಾಭ್ಯಸೂಯಾಂ ಪತಿಮಹಂ ಇತ್ಯೇವಂ ಕೃತ ನಿಶ್ಚಯ. ನನ್ನ ಗಂಡನಿಗೆ ಕಣ್ಣಿಲ್ಲ, ನನ್ನ ಗಂಡನಿಗೆ ಕಣ್ಣಿಲ್ಲ ಅಂತಂತ ನಾನು ಮದುವೆ ಆದಾಗಿಂದ ಕೊನೆವರೆಗೂ ಹಾಗಂತ ಇರಬೇಕಾಗತ್ತೆ. ಆದ್ರಿಂದ ಅದು ಸರಿಯಲ್ಲ, ನನಗೂ ಕಣ್ಣಿಲ್ಲ ಅಂತ ಆಗಿಬಿಟ್ರೆ ಆಗ ನನ್ನ ಗಂಡನಿಗೆ ಕಣ್ಣಿಲ್ಲ ಅಂತ ನಮ್ಮ ಪ್ರಸಕ್ತಿ ಬರುವುದಿಲ್ಲ ಅಂತ ಹೇಳಿ ಕಣ್ಣಿಗೆ ಪಟ್ಟಿ ಕಟ್ಕೋತಾಳೆ. ಗಾಂಧಾರ ರಾಜಸ್ಯ ಪುತ್ರ ಶಕುನಿದಭ್ಯಯ. ಇಷ್ಟಾಗಿ ಆ ಗಾಂಧಾರಿಯ ವಿವಾಹವನ್ನು ಮಾಡಿಕೊಂಡು ಕರೆದುಕೊಂಡು ಬಂದರು ಭೀಷ್ಮರು. ಕರ್ಕೊಂಡು ಬಂದು ಮದುವೆಯನ್ನು ಮಾಡಿದರು. ಮದುವೆ ಮಾಡಿದ ಮೇಲೆ ಶಕುನಿ ಬಂದ ಜೊತೆಗೆ. ಗಾಂಧಾರಿಯ ತಮ್ಮ ಪುರಾಣದಲ್ಲಿ ಪ್ರಸಿದ್ಧನಾದ ಪುರುಷ. ಆ ಮಹಾದೈತ್ಯ ದ್ವಾಪರ ಎಂಬ ದೈತ್ಯನೇ ಶಕುನಿಯಾಗಿ ಹುಟ್ಟಿದ್ದು. ಅವನು ಬಂದ. ನಹಿ ಸೂಕ್ಷ್ಮೇಪ್ಯತೀಚಾರೇ ಭರ್ತುಸ್ಸಾ ಬಭೃತೆ ತದಾ. ಗಂಡನಿಗೆ ಬೇಡವಾದದ್ದನ್ನು ಏನೂ ಮನಸಾನೂ ಚಿಂತನೆ ಮಾಡ್ತಾ ಇರಲಿಲ್ಲ. ಎಷ್ಟು ಶುದ್ಧವಾದ ಸ್ವಭಾವ ಅವಳು, ಭಾರೀ ಶುದ್ಧವಾದಂತಹ ರೀತಿಯಲ್ಲಿ ಅವಳು ತನ್ನ ಧರ್ಮವನ್ನ ನಡೆದಿದ್ದಾಳೆ. ವಾಚಾಪಿ ಪುರುಷಾನನ್ಯಾನ್ ಸುವೃತಾನ್ ಅನ್ವ ಕೀರ್ತಯತೆ. ಮಾತಿನಿಂದಲೂ ಯಾವ ಪುರುಷರ ಗೊಡವೆಗೆ ಹೋಗಿದ್ದಿಲ್ಲ. ಇಂಥ ಶುದ್ಧವಾದದ್ದು. ಈ ಗಾಂಧಾರಿಗೆ 10 ಜನ ತಂಗಿಯರು. ಸಹೋದರೀ ಕನ್ಯಾ ಪುನರೇವ ದದೌ ದಶ. ಆ 10 ಜನರ ಕನ್ಯೆಯರನ್ನ ತಂದು ಧೃತರಾಷ್ಟ್ರನಿಗೆ ಮದುವೆ ಮಾಡಿದ. ಹೀಗೆ ಗಾಂಧಾರಿ ಒಬ್ಬಳೇ ಹೆಂಡತಿ ಅಲ್ಲ, 10 ಜನರು ಹೆಣ್ಣಂದರಿದ್ದಾರೆ. ಅವರೆಲ್ಲರೂ ಧೃತರಾಷ್ಟ್ರನ ಮಡದಿಯರು. ಸತ್ಯವೃತಾಂ ಸತ್ಯಸೇನ ಸುದೇಷ್ಣ ಸಂಹಿತ ತೇಜಶ್ರವ ಸುಶ್ರವ ನಿಕೃತಿ ಶುಭ ಶಂಭುಟ ದಶಾರಣ ಎಂಬುದಾಗಿ 10 ಜನ. ಏಕಾನ್ನ ಪ್ರತಿಜಗ್ರಾಹ ಧೃತರಾಷ್ಟ್ರೋ ಜನೇಶ್ವರ. ತತಃಶಾಂತನಮೋ ಭೀಷ್ಮ ಧಾನುಷ್ಕಾಸ್ತತಃ ಅದದಾತ್ ಧೃತರಾಷ್ಟ್ರಸ್ಯ ರಾಜಪುತ್ರಿ ಪರಶತಂ. ಇದಲ್ಲದೇನೆ ಇನ್ನನೇಕ ಜನರನ್ನ ಮದುವೆ ಮಾಡಿದ ಧೃತರಾಷ್ಟ್ರನಿಗೆ. ಅವರ ಕಥೆ, ಅವರ ಮಾತು ಇಲ್ಲಿ ಬಿಟ್ಟು ಇನ್ನೊಂದು ಸಲ 2 ಸಲ ಬರ್ತದೆ ಮಹಾಭಾರತದಲ್ಲಿ. ಬಿಟ್ರೆ ಇನ್ನೆಲ್ಲಿ ಬರುವುದಿಲ್ಲ ಕಥೆ. ದಶರಥ ರಾಜನಿಗೂ ಅನೇಕ ಜನರು ಮಡದಿಯರಿದ್ರು.
ಹೇಳ್ತಾರೆ 3 ಜನ ಮಡದಿಯರಿದ್ರು, 3 ಜನ ಮುಖ್ಯಸ್ಥರಾದರೂ ಕೂಡ ಪಟ್ಟದ ಮಹಿಷಿಯರು 3 ಜನ. ಆದರೆ ಪಟ್ಟದ ಮಹಿಷಿಯರು ಅಲ್ಲದೇ ಇದ್ದವರು 300 ಜನ ದಶರಥರಾಜನಿಗೆ. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ. ಇನ್ನು ಪಾಂಡುರಾಜನಿಗೆ ವಿವಾಹವಾಗಬೇಕು. ಪಾಂಡುರಾಜನಿಗೆ ವಿವಾಹವಾಗುವ ಸಂದರ್ಭದಲ್ಲಿ ಶೂರೋ ನಾಮ ಯದುಶ್ರೇಷ್ಠ ವಸುದೇವ ಪಿತಾಭವತ. ವಸುದೇವ ಅವನ ತಂದೆ ಶೂರ. ಇವರು ಬಹಳ ವಿಚಿತ್ರ. ಕೃಷ್ಣ ಏನು? ಕೃಷ್ಣ ಯಾವ ಜಾತಿಗೆ ಸೇರಿದವ? ಕೃಷ್ಣ ಯಾವ ಜಾತಿಗೆ ಸೇರಿದವ? ಅನೇಕರು ತಿಳಿದಿದ್ದಾರೆ ವೈಶ್ಯ ಜಾತಿಗೆ ಸೇರಿದ್ದು. ಕೃಷ್ಣ ವೈಶ್ಯ ಜಾತಿಯವಲ್ಲ. ಶೂರ, ವಸುದೇವ, ಕೃಷ್ಣ ಇವರೆಲ್ಲರೂ ಕೂಡ ಕ್ಷತ್ರಿಯರೇ, ಶುದ್ಧ ಕ್ಷತ್ರಿಯರೇ, ವಿಚಾರವಿಲ್ಲ. ಆದರೆ ಅದರಲ್ಲಿ 2 ಮಾತುಗಳು ಸೇರಿಕೊಂಡಿವೆ. ಒಂದು, ಕ್ಷತ್ರಿಯರಲ್ಲೂ ಕೂಡ ಕೆಲವರು ಗೋ ಸಂಪತ್ತನ್ನು ಉಪಜೀವಿಸಿಕೊಂಡು ಬದುಕುವವರು. ಯಾಕೆ ಅಂದರೆ ಇದಕ್ಕೆ ಅನಿವಾರ್ಯತೆ ಇದೆ. ಕ್ಷತ್ರಿಯರು ಎಷ್ಟು ಜನ ರಾಜ್ಯವನ್ನು ಆಳಬಹುದು? ರಾಜ ಒಬ್ಬ. ಇನ್ನು ಉಳಿದವರು ಏನ್ ಮಾಡಬೇಕು? ಕೆಲವರು ಸೈನ್ಯದಲ್ಲಿ ಬರಬಹುದು. ಆ ಸೈನ್ಯವನ್ನು ಮಿಕ್ಕಿದ ಜನ ಏನ್ ಮಾಡಬೇಕು? ಯಾರಿಗೆ ಸೈನ್ಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಜನ ಏನ್ ಮಾಡಬೇಕು? ಹಾಗಾಗಿ ಅವರವರಿಗೆ ಬೇರೆ 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 ಅವೆನ್ಯೂಸ್ ಕೊಟ್ರು ಶಾಸ್ತ್ರದಲ್ಲಿ. ಅದರೊಳಗೆ ಒಂದು ಗೋಜೀವನ, ಗೋಗಳನ್ನು ಬೆಳೆಸಿ ಗೋ ಸಂಪತ್ತನ್ನು ಹೆಚ್ಚು ಮಾಡಿಕೊಂಡು ಅದರ ಮುಖಾಂತರ ಸಮಾಜಕ್ಕೂ ಅನುಕೂಲ ಮಾಡ್ತಾ ತಾವು ಅದರಲ್ಲಿ ಆ ಗೋಜೀವನದಿಂದ, ಗೋವಿನಿಂದ ತಾವು ಬದುಕುವವರು, ಆಕಳ ಹಾಲು ಅವುಗಳಿಂದ ಉಪಜೀವನ ಮಾಡುವವರು. ಹೀಗೆ ಕ್ಷತ್ರಿಯರಲ್ಲಿ ಗೋಜೀವನಕ ಅಂತನ್ನೋದೇನಿದೆ, ಇದೊಂದು ಸ್ಪೆಷಲ್ ಆದ ಒಂದು ಕೆಟಗರಿ. ಆ ಕೆಟಗರಿಗೆ ಸಂಬಂಧಪಟ್ಟವನು ಶೂರ, ಅವನ ಮಗ ವಸುದೇವ, ಅವನ ಮಗ ಕೃಷ್ಣ. ಆದ್ದರಿಂದ ಕ್ಷತ್ರಿಯನೇ, ವೈಶ್ಯನಲ್ಲ. ಇದರೊಳಗೆ ಇನ್ನೊಂದೇನಾಗಿತ್ತು ಅಂತಂದ್ರೆ, ಇವರ ಮೂಲ ಪುರುಷ ಯದು. ಆ ಯದುವಿಗೆ ತಂದೆ ಯಯಾತಿ ಕೇಳಿದ, ನಿನ್ನ ತಾರುಣ್ಯವನ್ನ ನನಗೆ ಕೊಡು, ನನ್ನ ವಾರ್ಧಕ್ಯವನ್ನ, ಮುಪ್ಪುತನವನ ಶಾಪದಿಂದ ಬಂದ ಮುಪ್ಪುತನವನ್ನ ನೀನು ತೆಗೆದುಕೋ, ನನಗೆ ಭೋಗ ಮಾಡೋದಿದೆ. ಆಗ ಯದು ಹೇಳಿದ, ನಾನು ನಿನಗೆ ನನ್ನ ತಾರುಣ್ಯವನ್ನು ಕೊಡುವುದಿಲ್ಲ. ಆಗ ಯಯಾತಿ ಕೊಟ್ಟ ಶಾಪದಿಂದಾಗಿ ಯದುವಿಗೆ ರಾಜ್ಯವಿರಲಿಲ್ಲ. ಆದ್ದರಿಂದ ಯದುವಿನ ವಂಶಕ್ಕೆ ರಾಜ್ಯವಿಲ್ಲ. ಹಾಗಾಗಿ ಅವರು ರಾಜ್ಯಕ್ಕೆ ಸಂಬಂಧಪಟ್ಟವರಾಗಲಿಲ್ಲ. ನಿಜವಾಗಿ ನೋಡಿದರೆ ಯಯಾತಿಯ ಮನತನದವರೇ ಪಾಂಡವರು, ಕೌರವರು ಹಾಗೂ ಯಾದವರು ಹಾಗೂ ಪಾಂಡವ ಕೌರವರು ಎಲ್ಲರೂ ಯಯಾತಿಯ ಸಂತಾನವೇ. ಯಾರೂ ಯಯಾತಿಯ ಸಂತಾನವಲ್ಲದೇ ಇದ್ದವರಲ್ಲ. ಬಹಳ ವಿಚಿತ್ರವಾಗಿದೆ. ಯಯಾತಿಯ ಸಂತಾನವೇ. ಬಹಳ ಇದರ ಬಗ್ಗೆ ವಿಮರ್ಶೆ ಮಾಡಬೇಕಾದದ್ದಿದೆ. ಇದೊಂದು ದೊಡ್ಡ ಫ್ಯಾಮಿಲಿ. ಯಯಾತಿಯನ್ನು ಹಿಡಿದು ಬಿಟ್ರೆ ಇಷ್ಟು ದೊಡ್ಡ ಫ್ಯಾಮಿಲಿ ಬೆಳೆದು ಹೋಗುತ್ತೆ. ಆಶ್ಚರ್ಯವಾಗ್ತದೆ. ಯಾರ್ಯಾರೋ ಎಲ್ಲೆಲ್ಲ ಹತ್ರ ಬಂದ್ಬಿಡ್ತಾರೆ, ಒಂದೇ ಬಳಗ. ಆದರೆ ಆ ಬಳಗ ತಲೆಮಾರುಗಳು ಬಹಳ ಆಗೋಗಿವೆ. ಆದ್ದರಿಂದ ಆ ತಲೆಮಾರುಗಳು ಬಹಳವಾಗಿ ಆಗಿ ಅವುಗಳಲ್ಲಿ ಅವು ಸಂಬಂಧ ತಪ್ಪೋಗಿದೆ. ಯಯಾತಿಯ ಮಗ ಯದು, ಅವರ ಮಕ್ಕಳು ಯಾದವರು. ಯಯಾತಿಯ ಮಗ ಪೂರುವಿನ ಮಕ್ಕಳು ಪೌರವರು, ಕೌರವರು. ಹೀಗಾಗಿ ಈ ಏನೋ ಒಂದು ದೊಡ್ಡದಾದಂತಹದ್ದಿತ್ತೋ ಈ ಸಂಬಂಧ ಏನಿದೆ, ಇದರೊಳಗೆ ಶೂರನ ಮಗ ವಸುದೇವ, ಆ ವಸುದೇವನ ತಂಗಿ ಕುಂತಿ, ಪೃಥಾ ಅಂತ ಅವಳ ಹೆಸರು. ಆ ಪೃಥಾ ಎಂಬ ಹೆಸರಿನ ವಸುದೇವನ ತಂಗಿ ಏನಿದ್ಲೋ ಶೂರ, ತನ್ನ ಸೋದರತ್ತೆ ಮಗ ಕುಂತಿಭೋಜರಾಜ. ಆ ಕುಂತಿಭೋಜರಾಜನಿಗೆ ತಾನು ದತ್ತಕ್ಕೆ ಕೊಡ್ತಾನೆ ಕುಂತಿಯನ್ನ, ಅಂದ್ರೆ ಪೃಥೆಯನ್ನ. ಕುಂತಿಭೋಜರಾಜನಿಗೆ ತನ್ನ ಮಗಳಾಗಿರತಕ್ಕ ಕುಂತಿಯನ್ನ, ಪೃಥೆಯನ್ನ ದತ್ತಕ್ಕೆ ಕೊಟ್ಟದ್ದರಿಂದಾಗಿ ಕುಂತಿ ಭೋಜರಾಜನ ಮಗಳಾದದ್ದರಿಂದ ಕುಂತಿ ಅಂತ ಹೆಸರು ಬಂತು ಅವಳ ಹೆಸರು. ನಿಜವಾಗಿ ಅವಳ ಹೆಸರು ಪೃಥಾ. ಆ ಪೃಥೆ ಏನಿದ್ದಾಳೆ ಅವಳು ಕುಂತಿಭೋಜಾಯ ಸಖ್ಯೇ ಮಹಾತ್ಮನೆ ಉಗ್ರಂ ಪರ್ಯಚರತ್ತತ್ರ ಬ್ರಾಹ್ಮಣಂ ಸಂಶಿತ ವ್ರತಂ. ಇಲ್ಲೊಬ್ಬ ಈ ಕುಂತಿಭೋಜರಾಜನ ಮನೆಗೆ ಒಬ್ಬ ಬ್ರಾಹ್ಮಣ ಬಂದ. ಅವನು ಭಾರೀ ಬ್ರಾಹ್ಮಣ ಅಂದ್ರೆ ಅತಿ ಉಗ್ರ ಸಿಟ್ಟಿನ ಬ್ರಾಹ್ಮಣ. ಬಹಳ ವಿಚಿತ್ರವಾಗಿದೆ. ಹೇಳಿದ್ರೆ ತಪ್ಪಿಳಿಬೇಡಿ ದಯವಿಟ್ಟು. ರುದ್ರದೇವರ ಅವತಾರ ದೂರ್ವಾಸರು. ಆ ದೂರ್ವಾಸರು ಮನೆಗೆ ಬಂದರು. ದೂರ್ವಾಸರು ಹೇಗಿದ್ದಾರೆ ಅಂತಂದ್ರೆ ಗೋವಿಂದ ಭಯಂಕರ ದುರ್ವಾಸರು. ಹಾಗಾಗಿ ಅವರ ಹೆಸರು ಸುದುಃಖ ವಾಸನಾಮಕಃ. ಶ್ರೀಮದಾಚಾರ್ಯ ಅಂತಾರೆ, ಅವರನ್ನ ಮನೆಯಲ್ಲಿ ಇರಿಸಿಕೊಳ್ಳೋದು ಅಂತಂದ್ರೆ ಬಹಳ ಕಷ್ಟ. ಯಾವಾಗ ಶಾಪ ಕೊಡ್ತಾರೆ ಹೇಳಿಕ್ ಬರುವುದಿಲ್ಲ, ಯಾವಾಗ ಖುಷಿ ಪಡ್ತಾರೆ ಹೇಳಿಕ್ ಬರುವುದಿಲ್ಲ, ಯಾವಾಗ ಇವತ್ತು ಪಾಯಸ ಬೇಕು, ಪಾಯಸ ಬೇಕಂದ ತಕ್ಷಣ ಬರ್ಲಿಕ್ಕೆ ಬೇಕು, ಆಗಿಂದಾಗ ಬರಬೇಕು. ತಂದು ಕೊಟ್ರೆ ಅಶ್ವತ್ಥ ವೃಕ್ಷದ ಮೇಲೆ ಹಾಕಿಬಿಡೋದು.
ಹಾಕಿದ್ಮೇಲೆ ನಾನೆಲ್ಲ ಪಾಯಸ ಚೆಲ್ಲಿಬಿಟ್ಟೆ, ಹೊಸ ಪಾಯಸ ಬೇಕು ನನಗೆ. ಎಲ್ಲ ಮಾಡಿಟ್ಟು ರೆಡಿ ಮಾಡಿಟ್ರೆ ನಾನು ನಿದ್ರೆ ಬಂದಿದ್ದೆ, ನಾನು ಮಲ್ಕೊಂಡ್ಬಿಡ್ತೀನಿ ಅಂತ ನಾವು. ಬೆಳಿಗ್ಗೆ ಎದ್ದ ತಕ್ಷಣ ಪಾಯಸ ಎಲ್ಲೋ ಹೋಯ್ತು ಅಂತ ಹೇಳೋದು. ಭಾರಿ ವಿಚಿತ್ರ. ಅಂದ್ರೆ ತಮಾಷೆ ಆಗ್ತದೆ, ನಗಬೇಡಿ ದಯವಿಟ್ಟು. ಮಹಾಜ್ಞಾನಿಗಳವರು ದುರ್ವಾಸರು, ಸಾಕ್ಷಾತ್ ರುದ್ರದೇವರು. ಆದರೆ ಅವರು ಮಾಡಿದ ಅದು ಏನದು ಅಂತ ಅನ್ನೋದು ಶ್ರೀಮದಾಚಾರ್ಯ ಹೇಳಿಲ್ಲ. ಹಾಗಾಗಿ ಆ ಮಾತು ಇರಲಿ. ಅವರು ಮಾಡಿದ ಆ ವ್ಯವಹಾರ ಅತಿ ಆಶ್ಚರ್ಯಕಾರಕ, ಅತಿ ವಿಚಿತ್ರ. ಇಂಥ ವಿಚಿತ್ರವಾದ ದೂರ್ವಾಸರು ಒಂದ್ಸಲ ರಾಮದೇವರ ಹತ್ರ ಬಂದರು. ಆ ದೂರ್ವಾಸರ ಪ್ರತಿಜ್ಞೆ ಏನು ಅಂದ್ರೆ, ನನ್ನನ್ನ ಮನೆಯಲ್ಲಿಟ್ಕೊಂಡು ಸಂತೋಷ ಪಡಿಸ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಈ ಪ್ರತಿಜ್ಞೆ ಎಲ್ಲಾ ಕಡೆಗೆ ಡಂಗುರ ಸಾರಿ ಗಂಟೆ ಬಾರಿಸಿ ಎಲ್ಲ ಕಡೆಗೆ ಹೇಳಿದ್ರು ಅವರು. ರಾಮದೇವರು ಒಳಗಡೆ ಕೂತಿದ್ರು. ಒಳಗಡೆ ಕೂತಾಗ ಕಾಲ ಎಂಬ ಹೆಸರಿನ ರುದ್ರದೇವರು, ಅವರು ರುದ್ರದೇವರೇ, ಅವರು ಒಳಗಡೆ ಬಂದು ಕೇಳಿದ್ರು, ನನಗೆ ಮಹತ್ವದ ಕೆಲಸ ಇದೆ, ನಿನ್ನ ಜೊತೆ ಮಾತಾಡಬೇಕು. ಏನು? ಏನಿಲ್ಲ, ನೀವು ರಾವಣನ ಸಂಹಾರ ಎಲ್ಲ ಕೆಲಸ ಆಯ್ತು, ಈ ಸಂದರ್ಭದಲ್ಲಿ ಇನ್ನು ಮುಗಿದೋಯ್ತು, ಆದ್ದರಿಂದ ಈಗ ನೀವು ಅವಶ್ಯವಾಗಿ ಪರಂಧಾಮಕ್ಕೆ ಬರಬೇಕು ಅಂತ ಇಷ್ಟು ವಿಜ್ಞಾಪನೆಯನ್ನು ಮಾಡುತ್ತಾ ಇದ್ದಾರೆ ಕಾಲನಾಮಕ ರುದ್ರದೇವರು. ಕೆಲವರಿಗೆ ಏನು ಅಂತಂದ್ರೆ ಬಹಳ ಪ್ರೈವಸಿ ಬೇಕು. ಏನಿಲ್ಲ, ಇವತ್ತು ಮಂಗಳವಾರ, ಇವತ್ತು ಗುರುವಾರ ಅಂತ ಇಷ್ಟು ಹೇಳೋರಿರ್ತಾರೆ. ಏಕಾಂತದಲ್ಲಿ ಕರ್ಕೊಂಡು ಹೋಗಿ, ಇಲ್ಲಿ ಬಾಯಿಲೆ ಸ್ವಲ್ಪ 5 ನಿಮಿಷ ಕೆಲಸ ಇದೆ, ಬಾಯಿಲೆ ಕರೆದ ಏಕಾಂತದಲ್ಲಿ ಕರ್ಕೊಂಡು ಹೋಗಿ, ಏನಿಲ್ಲ ಇವತ್ತು ಗುರುವಾರ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಲ್ಲ, ಕಾಲನಾಮಕ ರುದ್ರದೇವರು ಅಷ್ಟು ಸಣ್ಣ ಕೆಲಸಕ್ಕೆ ಬಂದಿದ್ರು ಅಂತ ತಿಳ್ಕೊಬೇಡ್ರಿ. ತಾತ್ಪರ್ಯ ಅವರು ಏಕಾಂತದಲ್ಲಿ ಕೂಡಬೇಕು ಅಂತ ಆ ಕಾಲನಾಮಕ ರುದ್ರದೇವರ ಅಪೇಕ್ಷೆ. ಅದಕ್ಕೆ ತಕ್ಕಂತೆ ಪರಮಾತ್ಮ ಹೇಳಿದ, ಲಕ್ಷ್ಮಣನಿಗೆ ನೀನ್ ದಾರಿಯಲ್ಲಿ ದ್ವಾರದಲ್ಲಿ ನಿಂತ್ಕೋ, ನಾನು ಏಕಾಂತದಲ್ಲಿ ಮಾತಾಡ್ತಾ ಇರ್ತೀನಿ, ಬಹಳ ಗಂಭೀರವಾದ ಸಮಾಲೋಚನೆ ಮಾಡಬೇಕಾಗಿದೆ, ನೀನು ಯಾರನ್ನೂ ಬಿಡಬೇಡ ಒಳಗಡೆ. ದೂರ್ವಾಸರು ಬಂದ ತಕ್ಷಣ ಲಕ್ಷ್ಮಣನ ಹತ್ರ ನೋಡ್ತಾ ಇದ್ದ, ನನಗೆ ರಾಮನ ಹತ್ರ ಹೋಗ್ಬೇಕೀಗ. ಲಕ್ಷ್ಮಣ ಆಲೋಚನೆ ಮಾಡಿದ, ಈ ದೂರ್ವಾಸರನ್ನು ಒಳಗೆ ಬಿಡದೇ ಇದ್ರೆ ಅವ್ರು ಹೋಗಿ ಹೊರಗಡೆ, ನಾನು ರಾಮನ ಹತ್ರ ಹೋಗಿದ್ದೆ, ರಾಮ ಏನೂ ಕೊಡ್ಲಿಲ್ಲ, ಹೊರಗೆ ದ್ವಾರಪಾಲಕ ನಿಂತಿದ್ರು, ಅವ್ರು ನನಗೆ ಹೊರಗೆ ತಳ್ಳಿ ಬಿಟ್ರು, ನಾನು ಹೊರಗೆ ಬಂದ್ಬಿಟ್ಟೆ, ನನಗೆ ಹೊಟ್ಟಿಗೆ ಕೊಡ್ಲಿಲ್ಲ ಅಂತಂತ ಎಲ್ಲಾ ಕಡೆಗೆ ಘೋಷಣೆ ಮಾಡ್ತಾ ಹೋಗ್ತಾರೆ. ಆದ್ರಿಂದ ರಾಮದೇವರಿಗೆ ಅಪಯಶಸ್ಸು ಬರ್ತದೆ, ಬರಬಾರದು. ಏನಾದ್ರೂ ಆಗಲಿ, ನನಗೆ ಶಿಕ್ಷೆ ಬಂದ್ರೆ ಬರಲಿ, ನಾನು ಇವರನ್ನು ಒಳಗೆ ಬಿಡ್ತೀನಿ ಅಂತ ದೂರ್ವಾಸರನ್ನು ಒಳಗೆ ಬಿಡ್ತಾರೆ. ಒಳಗೆ ಬಿಟ್ರೆ, ಒಂದು ಮಾತಿನಲ್ಲಿ ಹೇಳ್ತೇನೆ, ಬಹಳ ಮಹತ್ವದ ಮಾತಿದು. ಆದ್ರಿಂದ ಆಗ ಅವರು ಕೇಳ್ತಾರೆ, ಅನ್ನಂ ದೇಹಿ, ನನಗೆ ಹಸಿವಾಗಿದೆ, ಅನ್ನವನ್ನು ಕೊಡು. ಅನ್ನವನ್ನು ಕೊಡು ಅಂದ ಮೇಲೆ ಕೊಟ್ರೆ ಅವನು ತಿನ್ನೋದೇ ಇಲ್ಲ. ಅವನು ನಾನು ಕೇಳಿದ ಮೇಲೆ ಕೊಟ್ಟಿ, ನೀನು ನಾನೇನು ಭಿಕಾರಿ ಏನು ಅಂತ ಅನ್ನೋದು. ಏನೋ ಮಾತಾಡ್ತಾರ ಅವರು. ದುರ್ವಾಸರು ಏನ್ ಮಾಡ್ತಾರೆ, ಯಾವಾಗ ಏನ್ ಮಾಡ್ತಾರೆ ಹೇಳಿ ಬರುವುದಿಲ್ಲ. ಹಾಗಾಗಿ ಅನ್ನಂ ದೇಹಿ ಅಂತನೋ ಹಾಗಿಲ್ಲ. ಅವರು ಏನಂತಾರೆ ಅಂತ ಗೊತ್ತಿತ್ತು ಸರ್ವಜ್ಞನಾದ ಪರಮಾತ್ಮನಿಗೆ. ಅನ್ನಂ ಅಂತ ಶಬ್ದ ಆಡಿದರೂ ದೇಹಿ ಅಂತ ಇನ್ನೂ ಆಡಿಲ್ಲ. ಅಷ್ಟರೊಳಗೆ ಪರಮಾತ್ಮ ತನ್ನ ಕೈಯಿಂದ ಚತುರ್ಗುಣವಾಗಿರತಕ್ಕ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯಾತ್ಮಕವಾಗಿರತಕ್ಕ ಅನ್ನವನ್ನ ಪರಮಾತ್ಮ ಸೃಷ್ಟಿ ಮಾಡಿ ಕೊಟ್ಟು ಬಿಟ್ಟ. ಅವ್ರು ಹೇಳಿದ್ರು, ಸಿದ್ಧಂ ನ ದೇಯಂ ಉತ ಸಾಧ್ಯವಪೀತಿ. ಸಿದ್ಧವಾದ ಅನ್ನ ಮನೆಯಲ್ಲಿ ಅಡಿಗೆ ಮಾಡಿಟ್ಟಿದ್ದೀವಿ, ತಗೊಂಡು ಬರ್ತೀನಿ ಅಂತ ಅನ್ಬೇಡ. ಇನ್ನು ಅಡಿಗೆ ಮಾಡಿಸ್ತೀನಿ, ತಂದು ಹಾಕ್ತೀನಿ ಊಟಕ್ಕೆ ಅಂತ ಅನ್ಲಿಕ್ಕಿಲ್ಲ, ಈಗಿಂದಿಗೆ ಊಟಕ್ಕೆ ಕೊಡಬರ್ತೀನಿ. ಹೀಗೆ ಕೇಳಿದ್ದಕ್ಕೆ ರಾಮದೇವರಂದ್ರು, ಅನ್ನಂ ದೇಹಿ ಅಂತನ್ನೋ ವಾಕ್ಯ ಇದು ಪೂರ್ಣ ಆದಮ್ಮೆ. ಈ ವಾಕ್ಯ ಆಡೋದಕ್ಕಿಂತ ಮೊದಲಿಗೆ ಇದ್ದದ್ದನ್ನು ಕೊಟ್ರೆ ಸಿದ್ಧವಾದದ್ದನ್ನು ಕೊಟ್ಟ ಹಾಗೆ. ಈ 2 ಶಬ್ದೋತ್ತರದಲ್ಲಿ ಅನ್ನವನ್ನು ತಯಾರು ಮಾಡಿ ಕೊಟ್ರೆ ಸಾಧ್ಯವಾದದ್ದನ್ನು ಕೊಟ್ಟಂತೆ. ಈ ವಾಕ್ಯ ಬೇಡುವ, ಈ ವಾಕ್ಯ ಆಡುವ ಕಾಲದಲ್ಲಿ ಕೊಟ್ರೆ ವರ್ತಮಾನವಾದ ಅನ್ನವನ್ನು ಕೊಟ್ಟಂತೆ. ಆದ್ದರಿಂದ ಅತೀತವೂ ಅಲ್ಲದ ಅನಾಗತವೂ ಅಲ್ಲದೆ ಇರತಕ್ಕಂತಹ ವರ್ತಮಾನ ಕಾಲದ ಅನ್ನ ಯಾವುದದು? ಅನ್ನಂ ಅಂತಕ್ಷಣ ಪರಮಾತ್ಮನ ಕೈಯಿಂದ 4 ವಿಧವಾದ ಅನ್ನ ಬಂತು. ಆ ಅನ್ನವನ್ನು ಊಟಕ್ಕೆ ಕೊಟ್ರು. ದೇಹಿ ಅಂತ ಆಮೇಲೆ ಅವರು ಅಂದ್ರು. ಹಾಗಾಗಿ ವರ್ತಮಾನವಾದದ್ದಾಯ್ತದು. ಇದು ಶಾಸ್ತ್ರೀಯ ಪರಿಭಾಷೆ. ಇದು ಬಹಳ ವಿಚಿತ್ರವಾದ. ವರ್ತಮಾನ ಅಂದ್ರೆ ಏನು? ಈಗ ಅಂತ ನಾವಂತೇವೆ. ಈಗ ಅಂತ ಅನ್ನುವ ಶಬ್ದಕ್ಕೆ ಅರ್ಥ ಏನು? ವರ್ತಮಾನ ಮಾತಾಡುವ ಕಾಲದಲ್ಲಿ ಅಂತ ಅರ್ಥ. ಮಾತಾಡಿದ ಮೇಲಲ್ಲ, ಮಾತಾಡುವ ಕಾಲದಲ್ಲಿ ಅಂತ ಅರ್ಥ. ಮಾತಾಡಿದ ಮೇಲಲ್ಲ. ಬಹಳ ಸೂಕ್ಷ್ಮವಾಗಿದೆ. ಹಾಗೆ ಪರಮಾತ್ಮ ಮಾಡಿದ. ಇದು ದೂರ್ವಾಸರಿಗೆ ಈ ರೀತಿಯಾಗಿ ಅನ್ನವನ್ನು ಕೊಟ್ಟು ಸಂತೋಷಗೊಳಿಸಿದಂತಹದ್ದೇನಿದೆಯೋ ಇದು ರಾಮದೇವರಿಗೆ ಮಾತ್ರ ಸಾಧ್ಯ, ಮತ್ತೊಬ್ಬರಿಗೆ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಮಾತು. ಇಷ್ಟು ಸಿದ್ಧ, ಇದು ನಿಜ. ಯಾಕಂದ್ರೆ ರುದ್ರದೇವರಿಗೆ ರುದ್ರದೇವರ ಹಠ ಹಿಡಿದದ್ದನ್ನ ಸಂತೋಷಗೊಳಿಸುವುದು ಯಾರಿಗೆ ಸಾಧ್ಯ? ಯಾರಿಗಿಲ್ಲ.
ಆದರೆ ವಿಚಿತ್ರ ಏನು ಅಂದ್ರೆ, ಮಹಾಭಾರತದಲ್ಲಿ ಒಂದು ಕಥೆ ಬರ್ತಾ ಇದೆ ಇಲ್ಲಿ ಸದ್ಯಕ್ಕೆ ಪ್ರಕಟದಲ್ಲಿ. ಅದೇನು ಅಂತಂದ್ರೆ, ಈ ದೂರ್ವಾಸರು ಕುಂತಿ ಭೋಜರಾಜನ ಮನೆಗೆ ಬಂದಾಗ ಕುಂತಿ ಅವಳ ಸೇವೆಯನ್ನು ಮಾಡ್ತಾಳೆ. ಪೃಥ ಯಥಾನ ಶಕ್ಯತೆ ಪರೈಹಿ, ಬೇರೆ ಯಾರಿಗೂ ಸಾಧ್ಯವಾಗದೇ ಇದ್ದಟ್ಟು ಉತ್ತಮವಾದ ರೀತಿಯಲ್ಲಿ ಶರೀರವನ್ ಮನೋನುಗ, ಮಾತು ಮನಸ್ಸು ದೇಹ ಇವುಗಳಿಂದ ಉತ್ತಮವಾದ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾಳೆ. ಸಣ್ಣ ಹುಡುಗಿ, ಬಹಳ ಸಣ್ಣ ಚಿಕ್ಕವಳು, ಅಂತ ಚಿಕ್ಕ ಹುಡುಗಿ ಮತ್ತು ದುರ್ವಾಸರ ಹಾಗೇನೆ ಅವರು ಮಂತ್ರವನ್ನು ಹೊರವಾಗಿ ಕೊಟ್ರಲ್ಲ ಅಂತಂದ್ರೆ ಅದಕ್ಕೆ ಒಂದು ಮಾತನ್ನು ನೆನಪಿಸಿಕೊಡ್ತಾರೆ. ಏನ್ ಹೇಳ್ತಾರೆ ಶ್ರೀಮದಾಚಾರ್ಯ ಅಂದ್ರೆ, ಆ ಕುಂತಿ ಭೋಜರಾಜ ಯಾವಾಗ ದುರ್ವಾಸರು ಮನೆಯೊಳಗೆ ಕಾಲಿಟ್ರೋ, ಬನ್ನಿ ಸ್ವಾಮಿ ಇರಬಹುದು, ನಿಮ್ ಸೇವೆಯನ್ನು ನಾನು ಮಾಡ್ತೀನಿ, ನನ್ನ ಮಗಳು ಮಾಡ್ತಾಳೆ, ನನಗಾಗುವುದಿಲ್ಲ, ಕಾರ್ಯಭಾರ ರಾಜ್ಯದ ಭಾರ ಇದೆ, ನನಗೇನು ಬಹಳ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನಾನು ಸೇವೆ ಮಾಡ್ತೀನಿ, ಆದರೆ ನನ್ನ ಮಗಳು ಶಕ್ತಿತಃ ಕರ್ಮಕರ್ತ್ರ್ಯಾಹ, ಅವಳು ಸೇವೆಯನ್ನು ಮಾಡ್ತಾಳೆ, ಶಕ್ತಿತಃ ಪ್ರಯತ್ನ ಮಾಡಿ ಸಾಧ್ಯವಿದ್ದಷ್ಟು ನೀನು ಸೇವೆ ಮಾಡ್ತಾಳೆ, ಸೇವೆ ಮಾಡಿದಾಗ ನೀವು ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಚಿಕ್ಕವಳು ಹುಡುಗಿ, ಅವಳು ಮಾಡಿದ ಸೇವೆಯನ್ನು ನೀವು ಪ್ರೀತಿಯಿಂದ ಸ್ವೀಕಾರ ಮಾಡೋದಾಗಿದ್ರೆ ಇಲ್ಲಿರ್ರಿ, ಬರ್ರಿ, ಚಾತುರ್ಮಾಸ್ಯ ಅಲ್ಲ, 13 ವರ್ಷ ಇಲ್ಲಿರ್ರಿ, ನಿಜಂ ಅಖಂಡವಾಗಿ ನಿಮ್ ಸೇವೆಯನ್ನು ಮಾಡ್ತಾಳೆ, ಏನ್ ಚಿಂತೆ ಬೇಡ. ಹಾಗಿಲ್ದೆ ಹೋದ್ರೆ ಮಾತ್ರ ಸ್ವಲ್ಪ ಕಷ್ಟ, ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ಅಡಚಣೆ ಇದೆ ಅಂತ ಹೇಳಿ ಕುಂತಿ ಭೋಜ ಹೇಳಿದ. ಆದರೆ ಇದು ಭಗವತ್ ಸಂಕಲ್ಪವೋ ಏನೋ, ದುರ್ವಾಸರಿಗೆ ಏನೋ ಮನಸ್ಸಾಯ್ತು, ಇಲ್ಲ ಅವಳೇ ಸೇವೆ ಮಾಡ್ಲಿ ಸಾಕು ಅಂತ ದುರ್ವಾಸರು ಬೇಕು ಅಂತ ಬಂದಲ್ಲೇ ಇರ್ತಾಳೆ. ಮೊದಲೇ ಕರಾರಿನ ಪ್ರಕಾರ ಅವರು ಏನು ತಕರಾರು ಮಾಡೋದಿಲ್ಲ. ದುರ್ವಾಸರು ನೋಡಿ ಬಹಳ ವಿಚಿತ್ರ, ಕುಂತಿ ಸೇವೆ ಮಾಡಿದ್ದನ್ನೆಲ್ಲ ಸೇವೆ ಮಾಡಿಸೋತಾರೆ, ಸುಮ್ಮನೆ ಮಾತಿಲ್ಲದೆ ಸೇವೆ ಮಾಡಿಸೋತಾರೆ. ಸೇವೆ ಮಾಡಿಸ್ಕೊಂಡು ಸಂತುಷ್ಟರಾಗಿ ಕುಂತಿಗೆ 13 ವರ್ಷ, 13 ವತ್ಸರ, ಇಲ್ಲಿ 1 ವರ್ಷ ಅಂತಿದೆ, 13 ವರ್ಷಗಳವರೆಗೆ ಸೇವೆಯನ್ನು ಮಾಡ್ತಾರೆ. 13 ವರ್ಷ ಸೇವೆ ಮಾಡಿದ ಮೇಲೆ ವರವನ್ನು ಕೊಡ್ತಾರೆ. ನೋಡಿ ಎಷ್ಟು ಚಮತ್ಕಾರವಾಗಿದೆ. ಭಗವಂತನ ಸಂಕಲ್ಪಗಳು ಎಲ್ಲೆಲ್ಲಿ ಹೇಗೆ ಯಾಕೆ ಬರ್ತದೆ, ಏನೆಲ್ಲ ಸೇರ್ತದೆ, ಏನೆಲ್ಲ ಗುಂಪುಗಟ್ಟುತ್ತದೆ, ಯಾವುದೆಲ್ಲ ಒಂದು ಬಂಡಲ್ ಅಂತ ಆಗ್ತದೆ ನೋಡ್ಕೊಳ್ರಿ. ಆ ಪಾಂಡುರಾಜ ಪರಾವಹ ಅವನು ಇಂದ್ರನ ಶಾಪ ಪಡೆದು ಬಂದ, ಈಚೆ ಕಿಂದಮರ ಶಾಪ ಅವನಿಗಾಯಿತು. ಅವನಿಗೆ ಸರಿಯಾಗಿ ತಕ್ಕಂತೆ ಕುಂತಿ ಅವನ ಮದುವೆ ಮಾಡ್ಕೋಬೇಕು. ಆ ಕುಂತಿಗೆ ವರ ಇರಬೇಕು. ಏನು ವರ? ಯಾವುದೋ ದೇವತೆಯನ್ನು ಕರೆದ್ರೂ ಕೂಡ ಆ ದೇವತೆ ಬರ್ತಾನೆ, ಬಂದು ಉತ್ತಮವಾದ ಸಂತಾನವನ್ನು ಕೊಡ್ತಾನೆ ಎಂಬಂತಹ ವರ ಇರಬೇಕು. ಇಂಥ ವರದಿಂದ ಮತ್ತೆ ಅನುಕೂಲವಾಗಬೇಕು. ಅಂಥ ವರವುಳ್ಳಂತ ಕುಂತಿ ಜೊತೆಗೆ ವರ ಇಲ್ಲದೆ ಇದ್ದ ಹೆಣ್ಣಿಗೂ ಕೂಡ ಸಂತಾನವಾಗಬೇಕು ಅಂತನ್ನುವ ಮಾದ್ರಿ, ಇದೆಲ್ಲ ಸಂಯೋಜನೆಯನ್ನು ಮಾಡಿಸಿಕೊಟ್ಟು ಬಹಳ ವಿಚಿತ್ರ, ಬಹಳ ಆಶ್ಚರ್ಯವಾಗ್ತದೆ ನಿಜವಾಗಿ. ಕರ್ಮ ಸಂಕಲ್ಪ ಎಲ್ಲೆಲ್ಲಿ ಬರ್ತದೆ, ಭಗವಂತನ ಎಲ್ಲೆಲ್ಲಿ ಏನೇನ್ ದ್ವಾರಗಳಿಂದ ಯಾವ ಒಂದು ಇನ್ಸಿಡೆಂಟಿಗೋ ಅಥವಾ ಒಂದು ಉದ್ದೇಶಕ್ಕೋ ಎಷ್ಟೆಲ್ಲ ಜನ, ಎಷ್ಟೆಲ್ಲ ಶಾಪ ವರಗಳು ಸೇರ್ತವೆ, ಬಹಳ ಅದ್ಭುತ. ಹಾಗಾಗಿ ದುರ್ವಾಸರು ಬಂದು ಕುಂತಿ ಸೇವೆಯನ್ನು ಸ್ವೀಕಾರ ಮಾಡಿ ಅವರಿಗೆ ವರವನ್ನು ಕೊಟ್ಟಾಗ ವರವನ್ನು ತೆಗೆದುಕೊಂಡ್ರು. 13 ವರ್ಷದ ಸೇವೆ ಆಯಿತು, ವರವನ್ನು ಪಡೆದು ಖುಷಿಯಾಗಿ ಬಹಳ ಸಂತೋಷವಾಯಿತು. ಆದರೆ ಸಣ್ಣ ಹುಡುಗಿ, ತಿಳುವಳಿಕೆ ಇಲ್ಲ, ಇನ್ನು ತಿಳುವಳಿಕೆ ಇಲ್ಲದೆ ಇದ್ದದ್ದರಿಂದ ಅವಳು ಸೇವೆ ಮಾಡಿದ್ದಕ್ಕೆ ಸೇವೆ ಮಾಡಿ ಆ ಮಂತ್ರವನ್ನು ಅಂದುಬಿಡ್ತಾಳೆ. ಅವಳಿಗೇನೋ ಒಂದು ಕುತೂಹಲ, ಈ ಮಂತ್ರವನ್ನ ಅಂದುಬಿಟ್ರೆ ಯಾವ ದೇವತೆಯಾದರೂ ಬರ್ತಾನೆ ಅಂತ ಹೇಳಿದ್ದಕ್ಕೆ ಭಾರಿ ಸಂತೋಷ, ಕೌತುಕದಿಂದ ಕುತೂಹಲದಿಂದ ಸೂರ್ಯನ ಕಂಡ್ಲು. ಭಾರಿ ಪ್ರಕಾಶಮಾನ ಸೂರ್ಯ ಆ ದೇವತೆಯನ್ನು ಕರೆದು ಬಿಟ್ಲು. ಮಂತ್ರವನ್ನು ಮಂತ್ರವನ್ನು ಅಂದು ಕರೆದಾಗ ಸೂರ್ಯ ಬಂದು ಅವನು ಹೇಳ್ತಾನೆ, ನಾನು ನಿನಗೆ ಸಂತಾನವನ್ನು ಕೊಟ್ಟು ಹೋಗ್ತೀನಿ. ಕುಂತಿ ಗಾಬರಿ ಆಗ, ದೇವಮರ್ಕಂ ಯಂ ದೇವಂ ತ್ವಮೇತೇನ ಮಂತ್ರೇಣ ಅವಾಹಯಿಷ್ಯಸಿ ತಸ್ಯ ಪ್ರಭಾವೇಣ ತವ ಪುತ್ರೋ ಭವಿಷ್ಯತಿ. ಹೇಳಿದಾರವಳು, ಈ ಮಂತ್ರದಿಂದ ನೀನು ಯಾರನ್ನು ಕರಿತೀಯೋ ಆ ದೇವತೆ ಬರ್ತಾನೆ, ದೇವತೆ ಬಂದು ನಿನಗೆ ಸಂತಾನವನ್ನು ಕೊಡ್ತಾನೆ. ಈ ಎರಡೂ ಮಾತನ್ನು ಹೇಳಿದ್ದಾರೆ ದುರ್ವಾಸರು. ಚಿಕ್ಕ ಹುಡುಗಿ, ಬಾಲಭಾವ, ಹಾಗಾಗಿ ಕುತೂಹಲದಿಂದ ಪರೀಕ್ಷೆ ಮಾಡಿದ್ದೇ ತಡ ಸೂರ್ಯ ಬಂದು ನಾನು ನಿನಗೆ ಸಂತಾನವನ್ನು ಕೊಡ್ತೇನೆ ಅಂತಂದ. ಪುತ್ರಲಾಭಾಯ ದೇವಮರ್ಕಂ ಶುಚಿಸ್ಮಿತೆ ಪುತ್ರಸ್ಥೆ ನಿರ್ಮಿತ ಸುಭ್ರು ಶೃಣು ಮಾಧುಕ್ಷುಭಾನನೆ, ಉತ್ತಮವಾದಂತಹ ಮಗ ಅವನನ್ನು ಕೊಡ್ತೇನೆ. ಚೋದ್ಯಮಾನೋ ಮಯಾಚೈವ, ಎಂಥ ಮಗ ಹುಟ್ಟಾನೆ ಅಂತಂದ್ರೆ ನೋಡಿ, ಇದು ಮತ್ತೆ ಅವನು ಹೇಳುವಾಗ ಸೂರ್ಯ ಏನ್ ಹೇಳ್ತಾನೆ ಅಂತಂದ್ರೆ, ಇಂಥ ಮಗನಾಗ್ತಾನೆ ನಿನಗೆ, ಮಗ ಆಗ್ತಾನೆ ಅಂತಿಷ್ಟೇ ಅಲ್ಲ, ಇಂಥ ಮಗನಾಗ್ತಾನೆ ನನ್ನಿಂದ ನಿನಗೆ. ಏನು? ಸೂರ್ಯನಂತೆ ಭಾರಿ, ನನ್ನಂತೆ ಪ್ರಕಾಶಮಾನವಾಗಿರುವ ಕುಂಡಲಗಳನ್ನು ಧಾರಣ ಮಾಡಿದವನು, ಕವಚವನ್ನು ತೊಟ್ಟವನು,
ಶಸ್ತ್ರಾಸ್ತ್ರಗಳಲ್ಲಿ ಅಭೇದ್ಯನಾದವನು. ಆ ಕವಚ ಎಂದೆಂದಿಗೂ ಅಭೇದ್ಯವಾದದ್ದು. ಅವನು ದಾನ ಕೊಡದ ಕೂತ್ರೆ ಅವನಿಗೆ ಕೊಡಬಾರದ ವಸ್ತುವೇ ಇಲ್ಲ, ಎಲ್ಲವನ್ನೂ ದಾನ ಕೊಡ್ತಾನ. ಅಷ್ಟು ದಾನಶೌಂಡ, ದಾನಶೂರ, ಅಂಥ ದಾನಿಯಾಗಿರ್ತಾನೆ. ಚೋದ್ಯಮಾನೋ ಮಯಾಚಾಪಿ ನಕ್ಷಮಂ ಚಿಂತಯಿಷ್ಯತಿ. ನಾನು ಬೇಡ ಅಂತ ಹೇಳಿದ್ರು ಕೇಳದೆ ಇದ್ದಟ್ಟು ದಾನವನ್ನು ಕೊಡುವಂಥ ಮಗನಾಗ್ತಾನೆ. ಇದೆಲ್ಲ ಭವಿಷ್ಯದ ಮಾತು ಸೂರ್ಯ ಹೇಳ್ತಾ ಇದ್ದ. ಆದರೆ ಜೊತೆಗೆ ಅಷ್ಟೇ ಮಾನೀಚೈವ ಭವಿಷ್ಯತಿ, ಮಹಾ ಅಭಿಮಾನಿಯಾಗ್ತಾನೆ. ಇಂಥ ಒಬ್ಬ ಮಗ ನಿನಗಾಗ್ತಾನೆ. ಆಗ ಅವಳು ಹೇಳ್ತಾಳೆ, ಏನ್ ದೇವ ಸ್ವಾಮಿ, ಎಂಥ ದೇವತೆ ನೀನು, ನಾನು ಇನ್ನೂ ಹುಡುಗಿ, ನಾನು ತಂದೆಯ ಮನೆಯಲ್ಲಿದ್ದೀನಿ, ನನಗೆ ಸಂತಾನವಾಗುವುದು ಸರಿಯಲ್ಲ, ಇದು ದೊಡ್ಡ ಅಪಚಾರವಾಗ್ತದೆ, ನೀನು ದೂರ ಸರಿ, ದೂರ ಹೋಗು. ನಾನು ಸಹಜವಾಗಿ ಅವರೇನೋ ಮಂತ್ರ ಕೊಟ್ರಲ್ಲ, ಮಂತ್ರದಲ್ಲಿ ಏನಾದರೂ ತಾಕತ್ತಿದೆಯೋ ಅಂತ ಪರೀಕ್ಷೆ ಮಾಡೋದಕ್ಕಾಗಿ ನಾನು ನಿನ್ನನ್ನು ಕರೆದದ್ದಷ್ಟೇ ಹೊರತು ಸಂತಾನ ಬೇಡಿ ಅಪೇಕ್ಷಿಸಿ ನಾನು ಕರೆದದ್ದಲ್ಲ, ನೀನು ಹೋಗೀಚೆ, ತೊಲಗಾಚೆ ಅಂತ. ಅವನಂದ ಅದೆಲ್ಲ ಸಾಧ್ಯವಿಲ್ಲ, ಮಂತ್ರದಿಂದ ಕರೆದ ಮೇಲೆ ಮಂತ್ರ ವ್ಯರ್ಥವಾಗತ್ತೆ, ಹಾಗೆಲ್ಲ ಆಗುವುದಿಲ್ಲ, ನಾನು ಸಂತಾನವನ್ನು ಕೊಟ್ಟೇ ಆಗಬೇಕು. ಸಂತ್ಯಜ್ಯ ಭಯವೇ ವೇಹ, ಏನು ಭಯಪಡಬೇಡ, ಏನು ದೋಷ ಬರುವುದಿಲ್ಲ, ನಾನು ನಿನಗೆ ಮತ್ತೆ ಅನುಗ್ರಹವನ್ನು ಮಾಡ್ತೇನೆ, ಸಂತಾನವನ್ನು ಕೊಡ್ತೇನೆ, ನಿನಗೆ ಅಪಚಾರವೂ ಆಗದೆ ಇದ್ದಂತೆ ನೋಡಿಕೊಳ್ತೇನೆ, ಪಾಪವೂ ಬರದೇ ಇದ್ದಂತೆ ಮಾಡ್ತೇನೆ. ಬಹಳಷ್ಟು ಇವಳು ಸಮರ್ಥನೆ ಮಾಡಿದ್ಲು. ಏನು ಕೈಕಾಲ ಹಿಡಿದುಕೊಂಡು ಬೇಡಿದ್ರು ಸೂರ್ಯ ಏನು ಬಿಡ್ಲಿಲ್ಲ. ಕೊನೆಗೆ ಹೇಳಿದ, ಯದ್ದೇವಂ ಮನ್ಯಸೆ ಭೀರು ಕಿಮಾಹ್ವಯಸಿ ಭಾಸ್ಕರಂ ಯದಿಮಾಂ ಅವಜಾನಾಸಿ ಋಷಸ್ಸ ನ ಭವಿಷ್ಯತಿ. ಇನ್ನು ನಾನು ಮಂತ್ರದಿಂದ ನನ್ನ ಕರೆದೂ ಕೂಡ ನೀನೇನಾದರೂ ಹೀಗೆ ಮಾಡಿದರೆ ನಿನಗೆ ನಾನು ಈ ಮಂತ್ರ ಕೊಟ್ಟಂತಹ ಆ ಋಷಿಗೆ ನಾನು ಶಾಪ ಕೊಟ್ಟು ಬಿಡ್ತೀನಿ, ಆ ಋಷಿ ಸತ್ತೋಗ್ತಾನೆ ನಿನ್ನ ಕಾರಣಕ್ಕಾಗಿ, ನೋಡ್ಕೋ ಹುಷಾರ್ ಅಂತ ಸೂರ್ಯ ಹೆದರಿಸಿದ. ಮಂತ್ರದಾನೇನ ಯಸ್ಮಾತ್ವಂ ಅವಲೇಪೇನ ದರ್ಪಿತ ಕುಲಂಚತೆದ್ಯ ದಕ್ಷ್ಯಾಮಿ ಕ್ರೋಧದೀಪ್ತೇನ ಚಕ್ಷುಷ. ನಾನು ಸಿಟ್ಟಿನ ಕಣ್ ತೆಗೆದರೆ ನಿನ್ನ ಕುಲ ನಾಶವಾಗಿ ಬಿಡ್ತದೆ, ನಿನ್ನ ಕುಲವನ್ನು ನಾಶ ಮಾಡಿ ಬಿಡ್ತೀನಿ ಅಂದಾಗ ಕುಂತಿ ಗಾಬರಿಗೊಂಡು ಕಾಲಿಗೆ ಬಿದ್ದು ತಪ್ಪಾಯ್ತು ಸ್ವಾಮಿ ಅಂತಂದು ಆಗ ಹೇಳ್ತಾಳೆ, ನಾನು ಕನ್ಯೆ, ನನಗೆ ಈ ರೀತಿಯಾಗಿ ಮಾಡಿದರೆ ಅಪಚಾರವಾಗೋದಿಲ್ವೇ? ಆಗ ಹೇಳ್ತಾನೆ, ನಿನ್ನ ಕನ್ಯಾತ್ವವನ್ನು ಕೆಡದಂತೆ ನಾನು ನೋಡಿಕೊಳ್ತೇನೆ, ತಪಸ್ಸಿನ ನನ್ನ ಪ್ರಭಾವದಿಂದ ನಿನಗೆ ರಕ್ಷಣೆಯಾಗತ್ತೆ. ಮತ್ ಪ್ರಸಾದಾನ್ನತೆ ರಾಜ್ಞೆ ಭವಿತಾ ದೋಷ ಇತ್ಯುತ, ಪಾಪವೂ ಬರುವುದಿಲ್ಲ ದೋಷವೂ ಬರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ನೋಡಿ, ಅಂದ್ರೆ ದೇವತೆಗಳು ಮಾಡಿಕೊಂಡ ಕಾರ್ಯದ ಒಂದು ಪ್ರವಾಹ, ಏನೇನು ಕಾರ್ಯವಾಗಬೇಕು ಅಂತ ಇರ್ತದೋ ಆ ಎಲ್ಲ ಕಾರ್ಯವನ್ನ ನಡೆಸಬೇಕು ಅಂತ ಅನ್ನೋದಕ್ಕಾಗಿ ಏನೇನು ಘಟನೆಗಳಾಗತ್ತೆ, ಅದು ಎಷ್ಟು ವಿಚಿತ್ರವಾಗ್ತದೆ. ಇದು ಎಲ್ಲಿಂದ ಪ್ರಾರಂಭವಾಯಿತು ಅಂತಂದ್ರೆ ದೂರ್ವಾಸರ ಸೇವೆಯಿಂದ ಪ್ರಾರಂಭವಾಯಿತು. ಅದು ಒಂದು ಘಟ್ಟವಾದರೆ, ಕುತೂಹಲದಿಂದ ಏನು ಕುಂತಿ ಸೂರ್ಯನನ್ನು ಕರೆದ್ಲು, ಅದು ಮೊದಲಿನ ತಪ್ಪು. ಆ ತಪ್ಪಿನಿಂದ ಆದಂತಹದ್ದು ಒಬ್ಬ ಕರ್ಣ ಎಂಬ ವ್ಯಕ್ತಿ ಮಹಾಭಾರತದಲ್ಲಿ ಸಿದ್ಧವಾದ. ಅವನು ಬರುವುದು ಅವಶ್ಯಕವಿತ್ತು. ಕರ್ಣ ಎಷ್ಟು ಅವಶ್ಯಕ ಮಹಾಭಾರತಕ್ಕೆ ಅಂತಂದ್ರೆ, ದುರ್ಯೋಧನ ಅನ್ನುವ ವ್ಯಕ್ತಿ ಏನಾದರೂ ಕಾರ್ಯಕಾರಿ ಆಗಬೇಕಾದರೆ ಆ ದುರ್ಯೋಧನನಿಗೆ ಸಮಗ್ರವಾಗಿ ಶಕ್ತಿ, ಸ್ಫೂರ್ತಿ, ಪ್ರವೃತ್ತಿ, ಪ್ರೇರಣೆ ಎಲ್ಲವನ್ನೂ ಕೊಟ್ಟವ ಕರ್ಣ. ಆದ್ದರಿಂದ ಕರ್ಣ ಇಲ್ಲ ಅಂದ್ರೆ ದುರ್ಯೋಧನ ಇಲ್ಲ, ದುರ್ಯೋಧನ ಇಲ್ಲ ಅಂದ್ರೆ ಮಹಾಭಾರತ ಇಲ್ಲ. ಈ ಮಹಾಭಾರತದ ಕಥೆಯ ಒಂದು ಪ್ರವಾಹದಲ್ಲಿ ಕರ್ಣ ಅತ್ಯಂತ ಪ್ರಧಾನವಾದ ಮೈಲ್ ಸ್ಟೋನ್, ಬಹಳ ಬಹಳ ದೊಡ್ಡದಾದಂತಹ ಒಬ್ಬ ವ್ಯಕ್ತಿ. ದೊಡ್ಡ ವ್ಯಕ್ತಿ ಎರಡರ್ಥದಲ್ಲಿ. ಒಂದು, ಸೂರ್ಯ ದೇವತೆ, ಆದ್ದರಿಂದ ಮಹಾ ದೇವತೆ, ಆದ್ದರಿಂದ ಮಹಾವ್ಯಕ್ತಿ. ಆದರೆ ಅದರ ಜೊತೆಯಲ್ಲಿ ಅವನು ಮಾಡಿದ ಕಾರ್ಯ ಏನಿದೆಯಲ್ಲ, ದುರ್ಯೋಧನನಿಗೆ ಸಹಕಾರ, ಆ ದುರ್ಯೋಧನನಿಗೆ ಸಹಕಾರ ಮಾಡಿದ್ದರಿಂದ ಸಮಗ್ರವಾಗಿರುವ ದುರ್ಯೋಧನನ ವ್ಯಕ್ತಿತ್ವ ಕರ್ಣನ ಮೇಲೆ ಅವಲಂಬಿಸಿದೆ. ದುರ್ಯೋಧನ ಸ್ವಯಂ ದುಷ್ಟ ನಿಜ, ಆದರೆ ಅವನಿಗೆ ಆ ದುಷ್ಟತನದಲ್ಲಿ ಅವನಿಗೆ ಬುದ್ಧಿ ಇಲ್ಲದಿರುವಾಗ ಬುದ್ಧಿಗೆ ಪ್ರೇರಣೆಯನ್ನು ಕೊಟ್ಟು, ಪ್ರಚೋದನೆ ಕೊಟ್ಟು ಕಾರ್ಯವನ್ನು ಮಾಡಿಸಿದ್ದು ಕರ್ಣ. ಇದನ್ನು ನಾನು ಹೇಳುವುದಲ್ಲ, ಧೃತರಾಷ್ಟ್ರ ಹೇಳ್ತಾನೆ ದುರ್ಯೋಧನನಿಗೆ, ನತ್ವಂ ಕರ್ತ ಹ್ಯಧರ್ಮಸ್ಯ ಕರ್ಣ ಕಾರಯಿತಾತವ. ನತ್ವಂ ಕರ್ತ, ನೀನ್ ಮಾಡೋದಿಲ್ಲ ದುರ್ಯೋಧನ, ನಿನಗೆದೆಲ್ಲ ಬುದ್ಧಿ ಇಲ್ಲ, ನಿನಗೆ ಈ ತಪ್ಪುಗಳನ್ನು ನೀನು ಮಾಡಿದ್ದಲ್ಲ, ಕರ್ಣಕಾರಯಿತಾತವ, ಕರ್ಣ ನಿನ್ನಿಂದ ಮಾಡಿಸ್ತಾ ಇದ್ದಾನೆ. ಇದನ್ನ ಯಾರು ಹೇಳ್ತಾರೆ? ಧೃತರಾಷ್ಟ್ರ ಸ್ವಯಂ ದುರ್ಯೋಧನನಿಗೆ ಹೇಳ್ತಾನೆ ಈ ಮಾತನ್ನು. ದುರ್ಯೋಧನ ಇದನ್ನ ಮಾತನ್ನು ಒಪ್ಪಿಕೊಳ್ತಾನೆ, ಹೌದು ಅಂತಂತಾನೆ. ಇದು ನನ್ನ ಸ್ವಂತ ಬುದ್ಧಿಯಿಂದ ಮಾಡಿದ್ದಲ್ಲ,
ಈ ಎಲ್ಲ ತಪ್ಪುಗಳನ್ನು ನಾನು ಮಾಡಿದ್ದು ಕರ್ಣನಿಂದಾಗಿ ಅಂತ ಒಪ್ಪಿಕೊಳ್ತಾನೆ. ಹೀಗೆ ಈ ಕರ್ಣ ಎಂಬ ವ್ಯಕ್ತಿಯ ಇಂಟ್ರಡ್ಯೂಸ್ ಮಾಡುವುದಕ್ಕಾಗಿ ಸೂರ್ಯ ಬಂದದ್ದಾಯಿತು, ಕುಂತಿಯಲ್ಲಿ ಕೂಸು ಹುಟ್ಟಿದ್ದಾಯಿತು. ಕೂಸು ಹುಟ್ಟುವುದು ಇದು ಏನಿದು, ಹೇಗೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಅನೇಕ ಜನರಿಗೆ ಇದರ ಬಗ್ಗೆ ಸ್ಪಷ್ಟವಾಗಿಲ್ಲ. ಆದ್ದರಿಂದ ಒಂದೆರಡು ಮಾತುಗಳು. ಕೂಸು ಯಾವಾಗ ಹುಟ್ಟಿತು? 9 ತಿಂಗಳು ಗರ್ಭಧಾರಣ ಮಾಡಿ ಆಮೇಲೆ ಹೆತ್ತಳೋ ಅಥವಾ ಆಗಿಂದಾಗ ಕೂಸು ಹುಟ್ಟಿತು? ಮೊದಲನೇ ಮಾತು, ಸಾಮಾನ್ಯವಾಗಿ ಸ್ಥೂಲವಾಗಿ ದೇವತೆಗಳು ಯಾವಾಗ ಬಂದು ಒಂದು ಸಂತಾನವನ್ನು ಕೊಡ್ತಾರೆ ಆಗ ಪ್ರಾಯ ಆಗ ಸದ್ಯೋಗರ್ಭ. ವಿಶೇಷ ಕಾರಣವಿದ್ರೆ 9 ತಿಂಗಳು ಗರ್ಭಧಾರಣೆ, ಇಲ್ಲದೆ ಇದ್ರೆ ಸದ್ಯೋಗರ್ಭ, ಆಗಿಂದಾಗ ಸಂತಾನ. ಇನ್ನೊಂದು ಕಾರಣ ಇಲ್ಲಿ ತಿಳಿದುಕೊಳ್ಳುವುದಕ್ಕೆ, ಕುಂತಿ ನಾಚಿದಳು, ಸಂಕೋಚಪಟ್ಲು. ಆಗ ಕರ್ಣ ಹೇಳಿದ, ನಿನಗೇನು ಅಪವಾದ ಬರುವುದಿಲ್ಲ, ದೋಷ ಬರುವುದಿಲ್ಲ, ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಕುಂತಿ 9 ತಿಂಗಳವರೆಗೆ ಗರ್ಭಧಾರಣ ಮಾಡಿ ಆಮೇಲೆ ಹೆತ್ತು ಆ ಕೂಸನ್ನ ರತ್ನಮಂಜೂಷಿಕೆಯಲ್ಲಿ ಇಟ್ಟು ಅದನ್ನ ನದಿ ಪ್ರವಾಹದಲ್ಲಿ ತೇಲಿಬಿಟ್ಲು ಅಂತನ್ನುವ ಕಥೆಯನ್ನು ಕೇಳುವುದಾದರೆ ನಾಚಿಕೆಯಿಂದ, ಆ ನಾಚಿಕೆಗೆ ಅರ್ಥವೇನು? 9 ತಿಂಗಳವರೆಗೆ ಗರ್ಭಿಣಿಯಾದಾಗ ನಾಚಿಕೆ ಆಗದೇ ಇದ್ದದ್ದು ಕೂಸು ಹುಟ್ಟಿದಾಗ ನಾಚಿಕೆ ಆಯ್ತೆ. ಆದ್ದರಿಂದ ಕೂಸು ಹುಟ್ಟಿದ ಮೇಲೆ ನಾಚಿಕೆ ಇಲ್ಲ. ಕೂಸು ಯಾರದೋ ಕೂಸು ಅಂತ ಹೇಳಲಿಕ್ಕಾಗತ್ತೆ, ಗರ್ಭಿಣಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ಗರ್ಭಿಣಿ ಆದಾಗಲೇ ಅದು ಅವಳಿಗೆ ಹೆಚ್ಚು ಅಪರಾಧ, ಅಪಚಾರ, ಅಪಯಶಸ್ಸು ಬರುವುದು ಆಗ. ಹಾಗಾಗಿ 9 ತಿಂಗಳವರೆಗೆ ಗರ್ಭಿಣಿ ಆಗದೇನೆ ಕೂಸನ್ನು ಹೆತ್ತು ಆ ಕೂಸನ್ನು ನದಿಗೆ ತೇಲಿ ಬಿಟ್ಟಿದ್ದು. ಅದರಿಂದ ಸದ್ಯೋಗರ್ಭ. ಮಹಾಭಾರತದಲ್ಲಿ ಹೇಳುವ ಕ್ರಮವೂ ಹಾಗೆ ನೋಡಿ. ತತ್ರ ವೀರ ಸಮಭವತ ಸರ್ವಶಸ್ತ್ರಭೃತಂ ವರಹ. ಆಗಿಂದಾಗ ಮಗ ಹುಟ್ಟಾನೆ, ಭಾರಿ ವೀರನಾದ ಪರಾಕ್ರಮಿಯಾದ ಶ್ರೇಷ್ಠ ಮಗ ಹುಟ್ಟಾನೆ. ಮಗ ಹುಟ್ಟಿದ ಮೇಲೆ ಅಜಾಯತ ಸುತಃ ಕರ್ಣ ಎಂಬ ಮಗ ಹುಟ್ಟಿದ. ಪ್ರಾದಾಚ್ಯ ತಸ್ಯೈ ಕನ್ಯಾತ್ವಂ. ಅದಾದ ಮೇಲೆ ಕನ್ಯಾತ್ವವನ್ನು ಕೊಡ್ತಾನೆ ಮತ್ತೆ ಸೂರ್ಯ ಕನ್ಯಾತ್ವವನ್ನು ಕೊಟ್ಟು ಆಮೇಲೆ ದಿವಮಾಚಕ್ರಮೇ ತತಃ ಸೂರ್ಯ ಆಕಾಶಕ್ಕೆ ಉಡ್ಡಾಣ ಮಾಡಿ ಮತ್ತೆ ತನ್ನ ಲೋಕಕ್ಕೆ, ತನ್ನ ಸ್ಥಾನಕ್ಕೆ ಹೋಗ್ತಾನೆ. ಇದು ಕಥೆ. ಹಾಗಾದರೆ ಸೂರ್ಯ ಇರುವಾಗಲೇನೆ ಇದು ಕೊಟ್ಟದ್ದು ಕನ್ಯಾತ್ವ. ಸೂರ್ಯ ಇರುವಾಗಲೇನೆ ಕೂಸು ಹುಟ್ಟಿದ್ದು. ಆದ್ದರಿಂದ 9 ತಿಂಗಳವರೆಗೆ ಕಾಯ್ದದ್ದಲ್ಲ. ಆಗಿಂದಾಗ ಕೂಸು ಹುಟ್ಟಿತು. ಆಗಿಂದಾಗ ಆ ಕೂಸನ್ನ ಒಂದು ರತ್ನಗಳನ್ನು ಹಾಕಿ ಒಂದು ಮಂಜೂಷಿಕೆಯಲ್ಲಿ, ಪೆಟ್ಟಿಗೆಯಲ್ಲಿ ಅದನ್ನು ಇಟ್ಟು ಬುಟ್ಟಿಯಲ್ಲಿತ್ತು ಅದನ್ನು ತೇಲಿಬಿಟ್ಟು. ಗೂಹಮಾನಾಪಚಾರಂ ಸಾ ಬಂಧುಪಕ್ಷ ಭಯಾತ್ತದ ಮಂಜೂಷಾಂ ರತ್ನ ಸಂಪೂರ್ಣಾಂ ಕೃತ್ವ ಬಾಲಸಮಾಶ್ರಿತಾಂ ದೃಷ್ಟ್ವಾ ಕುಮಾರಂ ಜಾತಂ ತಂ ವಸುನಾ ಸಹ ಜಾತೋಯಂ ವಸುಷೇಣೋ ಭವತ್ವಿತಿ. ಉತ್ತಮವಾದಂತಹ ಶ್ರೇಷ್ಠವಾದ ಕವಚ ಹಾಗೂ ಉತ್ತಮ ಕರ್ಣಕುಂಡಲಗಳು ಇವುಗಳಿಂದ ಸಹಿತವಾಗಿ ಹುಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ವಸುಷೇಣ ಹುಟ್ಟಿದಾಗಲೇ, ಜೊತೆಗೆ ಇನ್ನಷ್ಟು ಹಣವನ್ನಿಟ್ಟು ವಸುಷೇಣ ಅಂತ ಇವನಾಗಲಿ ಅಂತ ಹೇಳಿ ತನ್ನ ಇಚ್ಛೆಯಿಂದ ಆ ಕೂಸನ್ನ ಬುಟ್ಟಿಯಲ್ಲಿಟ್ಟು ತೇಲಿಬಿಟ್ಟು. ಆ ಪೃಷ್ಠತಾಪಾದಾದಿತ್ಯಂ ಉಪಾತಿಷ್ಠದ ವೀರ್ಯವಾನ್. ಇವನು ವಿಚಿತ್ರ. ಈ ಕರ್ಣ ತಪಸ್ಸು ಜಪವನ ಮಾಡುವಾಗ ನಿಂತ್ಕೊಂಡು ಸ್ನಾನ ಮಾಡಿ ಜಪವನ ಮಾಡ್ತಾ ಇದ್ರೆ ಸರೋವರ ನದಿ ದಂಡೆ ಮೇಲೆ, ಆಗ ಸೂರ್ಯ ಉದಯವಾಗಿ ಮಧ್ಯಾಹ್ನವಾಗಿ ಬೆನ್ನಿಗೆ ಬಿಸಿಲು ತಾಗುವವರೆಗೆ, ಪೂರ್ವಕ್ಕೆ ಮುಖ ಮಾಡಿದಾಗ ಬೆನ್ನಿಗೆ ಬಿಸಿಲು ತಾಕುವವರೆಗೆ ಕರ್ಣ ಜಪವನ ಮಾಡ್ತಿದ್ದ. ಅಂದ್ರೆ ಸುಮಾರು ಬೆಳಿಗ್ಗೆ 4:45 ಅವನು ಸ್ನಾನ ಮಾಡಿದ್ರೆ ಅವನ ಮಧ್ಯಾಹ್ನ 1:00ವರೆಗೆ ತಪಸ್ಸು ಮಾಡ್ತಿದ್ದ, ಜಪವನ್ನು ಮಾಡ್ತಿದ್ದ. ಇಷ್ಟು ಸುದೀರ್ಘ ಕಾಲದವರೆಗೆ ಜಪವನ್ನು ಮಾಡಿ ಆದಿತ್ಯೋಪಸೇವೆಯನ್ನ ಮಾಡಿ ಆಮೇಲೆ ಅವನು ವಿರತನಾಗ್ತಿದ್ದ. ಆದಿತ್ಯಂ ಉಪಾತಿಷ್ಠದ ವೀರ್ಯವಾನ್. ಹೀಗೆ ಆಯ್ತು. ಅವನಿಗೆ ಮುಂದೆ ಇಂದ್ರ ಬರ್ತಾನೆ. ಇಂದ್ರ ಬಂದು ನಿನ್ನ ಕವಚ ಕುಂಡಲಗಳನ್ನು ಕೊಡು ಅಂತ ಬ್ರಾಹ್ಮಣ ರೂಪದಲ್ಲಿ ಬಂದು ದಾನ ಬೇಡ್ತಾನೆ. ಹಿಂದಿನ ದಿನ ಸೂರ್ಯ ಕನಸಿನಲ್ಲಿ ಬಂದು ಹೇಳ್ತಾನೆ, ಒಬ್ಬ ಬ್ರಾಹ್ಮಣ ಬರ್ತಾನೆ ಇಂದ್ರ, ಅವನು ಬಂದು ಈ ರೀತಿ ಕರ್ಣಕುಂಡಲಗಳನ್ನು ಬೇಡ್ತಾನೆ, ಕವಚವನ್ನು ಕೊಡು ಅಂತಂತಾನೆ. ನೀನ್ ಕೊಡಬೇಡ, ಕೊಟ್ರೆ ನೀನ್ ಸತ್ತೋಗ್ತಿ. ಅವನು ಇಂದ್ರ, ಅರ್ಜುನನ ತಂದೆ. ಅವನು ಅರ್ಜುನನಿಗೆ ಗೆಲುವಾಗಲಿ ಅಂತ ಅನ್ನೋದಕ್ಕಾಗಿ ಮಾಡ್ತಾನೆ, ನೀನು ಅದನ್ನು ಮಾಡಬೇಡ ಅಂತ ಹೇಳಿದಾಗಲೂ ಕರ್ಣ ಒಪ್ಪುವುದಿಲ್ಲ. ಛೇ ಬ್ರಾಹ್ಮಣ ಬಂದ್ರೆ ಬಿಡೋದು ಹೇಗೆ ಅಂತಂತಾನೆ. ಹೇಳ್ತಾನೆ, ನಾನು ಈ ಒಬ್ಬ ಬ್ರಾಹ್ಮಣನಿಗೆ ಕೊಡ್ಲಿಲ್ಲ ಅಂತಂದ್ರೆ ಹಿಂದೆ ಕೊಟ್ಟದ್ದೆಲ್ಲ ದಾನ ಎಲ್ಲ ಹಾಳಾಗಿ ಹೋಗುತ್ತೆ. ಆದ್ದರಿಂದ ನಾನು ದಾನ ಕೊಡ್ಲೇಬೇಕು, ನಾನು ಕೊಡ್ತೇನೆ. ಇಷ್ಟಂದ್ರೆ ಆಗ ಕನಸಿನಲ್ಲೇನೆ ಸೂರ್ಯ ಹೇಳ್ತಾನೆ, ಅವನತ್ರ ಏನಾದ್ರೂ ನೀನು ಇಸ್ಕೋ, ಬೇಡು, ಬಯಸಿ ಪಡೆದು ಆಮೇಲೆ ಅವನಿಗೆ ಕರ್ಣಕುಂಡಲಗಳನ್ನು ಕೊಡು.
ಶಕ್ತಿಯನ್ನು ಬೇಡು, ಅವನಲ್ಲಿರತಕ್ಕಂಥ ಉತ್ತಮವಾದ ಶಕ್ತಿ ಎಂಬ ಅಸ್ತ್ರವನ್ನು ಬೇಡು, ಅದರಿಂದ ನಿನಗೆ ಹಿತವಾಗ್ತದೆ ಅಂತ ಹೇಳಿದಾಗ ಆಗಲಿ ಅಂತ ಒಪ್ಪಿಕೊಂಡು ಮಾರನೇ ದಿವಸ ಇಂದ್ರ ಬಂದಾಗ ಬ್ರಾಹ್ಮಣ ರೂಪದಲ್ಲಿ ಅವನಿಗೆ ಕರ್ಣಕುಂಡಲಗಳನ್ನ ಕವಚವನ್ನ ಕೊಡ್ತಾನೆ. ಕೊಟ್ಟು ಅವನಿಂದ ಶಕ್ತಿಯನ್ನ ಪಡಿತಾನೆ. ಆ ಶಕ್ತಿಯನ್ನ ಹೇಳ್ತಾನೆ. ಇದು ಒಬ್ಬ ವ್ಯಕ್ತಿಗೆ ಯಾರನ್ನಾದರೂ ಸಂಹಾರವನ್ನು ಮಾಡ್ತದೆ. ಒಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡ್ತದೆ. ಸಂಹಾರ ಮಾಡಿ ಮತ್ತೆ ಇದು ನನ್ನ ಹತ್ರ ಬರ್ತದೆ, ನಿನಗೆ ಉಳಿಯುವುದಿಲ್ಲ, ದಕ್ಕುವುದಿಲ್ಲ. ಒಂದು ಸಲ ಮಾತ್ರ ಇದರ ಪ್ರಯೋಗ. ಯಾರು ಬೇಕೋ ಅವರ ಮೇಲೆ ನೀನು ಇದನ್ನು ಪ್ರಯೋಗ ಮಾಡಬಹುದು ಅಂತ ಹೇಳಿ ಕರ್ಣನಿಗೆ ಅದನ್ನು ಕೊಟ್ಟಿರ್ತಾನೆ. ಹೀಗಾಗಿ ಕಿವಿ ಅವನು ಬಹಳ ಸುಂದರವಾಗಿರ್ತದೆ, ಕರ್ಣಕುಂಡಲಗಳು ಇರ್ತದೆ. ಆದ್ದರಿಂದ ಅವನಿಗೆ ಕರ್ಣ ಅಂತ ಹೆಸರು ಬಂತು. ಐಶ್ವರ್ಯದ ಜೊತೆಗೆ ಅವನು ಹುಟ್ಟಿದ ಆದ್ದರಿಂದಾಗಿ ಅವನಿಗೆ ವಸುಷೇಣ ಅಂತ ಹೆಸರಿಟ್ರು. ಮೈಯನ್ನ ಕಿತ್ತಿಕೊಟ್ಟ ವಿಕರ್ತನನ ಮಗನಾಗಿದ್ದಾನೆ ಸೂರ್ಯ. ವಿಕರ್ತನ ಅಂದ್ರೆ ಸೂರ್ಯ. ಆ ವಿಕರ್ತನನ ಮಗನಾಗಿದ್ದಾನೆ, ಆದ್ದರಿಂದಲೂ ವೈಕರ್ತನ ಅಂತ ಅವನಿಗೆ ಹೆಸರು ಬಂತು. ಹೀಗೆ ಕರ್ಣ, ವೈಕರ್ತನ, ವಸುಷೇಣ, ರಾಧೇಯ ಇತ್ಯಾದಿಯಾಗಿ ಅವನಿಗೆ ಹೆಸರು ಬಂದಿದೆ. ಹೀಗೆ ಕರ್ಣನ ಅವತಾರವನ್ನ ಹೇಳಿ ಮುಂದೆ ಈ ಕುಂತಿಯ ಜೊತೆಗೆ ಪಾಂಡುವಿನ ವಿವಾಹ ಮತ್ತೆ ಮಾದ್ರಿಯ ವಿವಾಹ ಇವುಗಳೆರಡನ್ನು ಕೂಡ ಮತ್ತೆ ಮಾಡಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಪಾಂಡುರಾಜನ ಜೊತೆಗೆ ಅಂತನ್ನುವ ಕಥಾಭಾಗ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.